ಆತ್ಮೀಯ ಸ್ನೇಹಿತರೆ, ಜೆಎಸ್ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅವಧಿಯಲ್ಲಿ ಸಾಮಾನ್ಯ ಅಧ್ಯಯನ ನೂತನ ಜಿಕೆ ಕುರಿತು ಅಧ್ಯಯನ ಮಾಡೋಣ. ಇವತ್ತಿನ ಜಿಕೆ ಕ್ವಶನ್ಸ್ ಗಳೇನಪ್ಪ ಅಂದ್ರ ಮುಂಬರಲಿರುವಂತ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಹಳ ಉಪಯುಕ್ತವಾಗುವಂತ ಕ್ವಶನ್ಸ್ ಗಳದಾವ. KS ಆಗಿರಬಹುದು, KPS ನಡೆಸುವಂತ ನಾನ್ ಟೆಕ್ನಿಕಲ್ ಪೋಸ್ಟ್ ಆಗಿರಬಹುದು, FD, SD, PSI, PC, PDO, HSR, GPSR, TET, HSR ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಏನಪ್ಪ ಅಂದ್ರ ಬಹಳ ಉಪಯುಕ್ತ ಹೋಗುವಂತ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರ ಪ್ರಶ್ನೋತ್ತರಗಳು ಅದಾವ. ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಇವತ್ತಿನ ಸಾಮಾನ್ಯ ಅಧ್ಯಯನದ ವಿಷಯಗಳನ್ನ ಏನಪ್ಪ ಅಂದ್ರ ಮೈಂಡ್ ಮ್ಯಾಪ್ಡ್ ಬೇಸ್ಡ್ ನಾವು ಹೆಂಗ ಸ್ಟಡಿ ಮಾಡಬೇಕು, ಆ ಜಿಕೆನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದು ಏನಪ್ಪಾ ಅಂದ್ರ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರ ಗೊತ್ತಾಗ್ತದೆ. ಒಂದನೇ ಕ್ವಶನ್ ನೋಡ್ರಿ, ದೇಶದಲ್ಲಿ ಮೊದಲಿಗೆ ಗೀಗ್ ಕಾರ್ಮಿಕರಿಗೆ ವಿಮಾ ಯೋಜನೆ ಜಾರಿ ಮಾಡಿದ ರಾಜ್ಯ ಯಾವುದು? ಮತ್ತೆ ಇಂಗ್ಲಿಷ್ ಒಳಗೂ ಕೊಟ್ಟಿದ್ದೀವಿ, ನೆಕ್ಸ್ಟ್ ಕನ್ನಡದೊಳಗೂ ನಿಮ್ಗೆ ಏನಪ್ಪಾ ಅಂದ್ರ ಕ್ವಶನ್ಸ್ ಗಳು ಕೊಟ್ಟಿದ್ವಿ. ಇದಕ್ಕೆ ಆಪ್ಷನ್ಸ್ ನೋಡ್ರಿ, ರಾಜಸ್ಥಾನ, ಬಿ ಆಪ್ಷನ್ ಕರ್ನಾಟಕ, ಸಿ ಆಪ್ಷನ್ ಮಧ್ಯಪ್ರದೇಶ, ಡಿ ಆಪ್ಷನ್ ತಮಿಳುನಾಡು. ನೋಡ್ರಿ, ದೇಶದಲ್ಲೇ ಮೊದಲ ಬಾರಿಗೆ ಗೀಗ್ ಕಾರ್ಮಿಕರಿಗೆ, ಯಾವ ಕಾರ್ಮಿಕರಿಗೆ? ಗೀಗ್ ಕಾರ್ಮಿಕರಿಗೆ ವಿಮಾ ಯೋಜನೆ ಜಾರಿ ಮಾಡಿದ ರಾಜ್ಯ ಯಾವ್ದಪ್ಪ ಅಂದ್ರ ಕರ್ನಾಟಕ. ಏನದ? ಕರ್ನಾಟಕ. ಇಲ್ಲದ ನೋಡ್ರಿ, ಈ ಜೊಮ್ಯಾಟೊ ಒಳಗ ಅಂದ್ರ ಆನ್ಲೈನ್ ಸ್ಟೋರ್ ಒಳಗ ಯಾರ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರ ಗೀಗ ಕಾರ್ಮಿಕರು ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಪ್ಲೈನ್ ಏನಪ್ಪಾ ಅಂದ್ರ ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಒಂದು ಕಂಪನಿಯಲ್ಲಿ ಅಲ್ಪಾವಧಿ ವಸ್ತುಗಳನ್ನು ಪೂರೈಸುವುದಕ್ಕಾಗಿ, ಎಂತ ವಸ್ತುಗಳವು? ಅಲ್ಪಾವಧಿ ವಸ್ತುಗಳನ್ನು ಪೂರೈಸುವುದಕ್ಕೆ ನೇಮಕಗೊಂಡಂತ ಉದ್ಯೋಗದಾತರನ್ನು ನಾವೇನಪ್ಪಾ ಅಂದ್ರ ಗೀಗ ಕಾರ್ಮಿಕರ ಅಂತ ಕರಿತೀವಿ. ನಾವ್ ಇಲ್ಲಿ ತನ ಏನ್ ಕೇಳಿದವಪ್ಪ ಅಂದ್ರ ಕೃಷಿ ಕಾರ್ಮಿಕರ ಅಂತ ಕೇಳಿದ್ದೀವಿ. ಇದು ಏನಪ್ಪಾ ಅಂದ್ರ ಹೊಸ ಏನಪ್ಪಾ ಅಂದ್ರ ಗೀಗ ಕಾರ್ಮಿಕರು. ಈ ಗೀಗ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾರಪ್ಪ ಅಂದ್ರ ಸಿಗ್ವಿ ಕಂಪನಿ, ಅಮೆಜಾನ್ ಕಂಪನಿ, ಫ್ಲಿಪ್ಕಾರ್ಟ್ ಕಂಪನಿ, ನೆಕ್ಸ್ಟ್ ಮೆಸೋ ಕಂಪನಿ. ಅಂದ್ರ ನೀವು ಆನ್ಲೈನ್ ಒಳಗ ನಿಮ್ಗೆ ಬೇಕಾದ ವಸ್ತುಗಳನ್ನೇನ್ ತರಿಸಿಕೊಳ್ಳಾಕ ನೀವೇನ್ ಆರ್ಡರ್ ಮಾಡ್ತಿರಲ್ಲ, ಆ ಆರ್ಡರ್ನ ನಿಮ್ಗೆ ತಂದು ಕೊಡುವಂತ ವ್ಯಕ್ತಿಗಳೇನಿರ್ತಾರಲ್ಲ ಅವ್ರಿಗೆ ನಾವ್ ಏನಪ್ಪಾ ಅಂದ್ರ ಗೀಗ ಕಾರ್ಮಿಕರ ಅಂತ ಕರಿತೀವಿ. ಏನಂತ ಕರಿತೀವಿ? ಗೀಗ ಕಾರ್ಮಿಕರ ಅಂತ ಕರಿತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಾಗ್ತದ ಗೀಗ ಕಾರ್ಮಿಕರು ಯಾರಂದ್ರ ಏನಪ್ಪಾ ಅಂದ್ರ ಆಲ್ರೆಡಿ ಗೊತ್ತಾಯ್ತು. ಈಗ ನೋಡ್ರಿ, ದೇಶದಲ್ಲೇ ಮೊದಲ ಬಾರಿಗೆ ಅಂತ ಗೀಗ ಕಾರ್ಮಿಕರಿಗೆ ಏನಪ್ಪಾ ಅಂದ್ರ ವಿಮೆ ಯೋಜನೆ ಯಾವ ರಾಜ್ಯ ಜಾರಿ ಮಾಡಿದಪ್ಪ ಅಂದ್ರ ಕರ್ನಾಟಕ ಮಾಡಿದ. ನೆಕ್ಸ್ಟ್, ಕರ್ನಾಟಕ ಇತ್ತೀಚೆಗೆ ಗೀಗ ಕಾರ್ಮಿಕರಿಗೆ ಏನಪ್ಪಾ ಅಂದ್ರ ಒಂದು ಮಸೂದೆಯನ್ನು ಜಾರಿಗೆ ತಂತು. ಈ ಮಸೂದೆ ಪ್ರಕಾರ ಏನ್ ಹೇಳ್ತದಪ್ಪ ಅಂದ್ರ ಯಾವುದೇ ಗೀಗ ಕಾರ್ಮಿಕರನ್ನು ಕೆಲಸದಿಂದ ಸಡನ್ ಆಗಿ ಏನ್ ಮಾಡಂಗಿಲ್ಲಪ್ಪ ಅಂದ್ರ ತೆಗೆದು ಹಾಕುವಂಗಿಲ್ಲ. ಏನ್ ಹಾಕಂಗಿಲ್ಲ? ತೆಗೆದಾಕಂಗಿಲ್ಲ. ಒಂದ್ ವೇಳೆ ಒಂದು ಕಂಪನಿ ಒಂದು ಕೆಲಸದಿಂದ ಒಬ್ಬ ಗೀಗ ಕಾರ್ಮಿಕರನ್ನು ತೆಗೆದು ಹಾಕಬೇಕಾಗಿತ್ತಪ್ಪ ಅಂದ್ರ ಆತನಿಗೆ ಮುಂಚಿತವಾಗಿ ಅಂದ್ರ 14 ದಿನ ಮುಂಚಿತವಾಗಿ ಏನಪ್ಪಾ ಅಂದ್ರ ಆತನಿಗೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಒಳಗೆ ಏನಪ್ಪಾ ಅಂದ್ರ ಸರಿಯಾದ ಕಾರಣವನ್ನು ತಿಳಿಸ್ಬೇಕು. ಆಗ ಮಾತ್ರ ಆತನ ಏನಪ್ಪಾ ಅಂದ್ರ ಕೆಲಸದಿಂದ ತೆಗೆದು ಹಾಕೋದಕ್ಕೆ ಸಾಧ್ಯ. ಇನ್ನೊಂದು ನೋಡ್ರಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೆನಪಿಟ್ಕೋರಿ. ಈ ಗೀಗ ಕಾರ್ಮಿಕರ ವಿಮಾ ಯೋಜನೆ ಒಳಗ ಕರ್ನಾಟಕ ಸರ್ಕಾರ ಆ ಕೆಲಸ ನಿರ್ವಹಣೆ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಏನಾದ್ರು ತೀರ್ಕೊಂಡ್ರಂದ್ರ ಅವ್ರಿಗೆ ಏನಪ್ಪಾ ಅಂದ್ರ 4 ಲಕ್ಷ ರೂಪಾಯಿ ಏನಪ್ಪಾ ಅಂದ್ರ ವಿಮಾ ಏನಪ್ಪಾ ಅಂದ್ರ ಕೊಡ್ತದೆ. ನೆಕ್ಸ್ಟ್, ಏನಾದ್ರು ಗಾಯಗಳಾದು ಅಂದ್ರ ಶಾಶ್ವತ ಅಂಗವೈಕಲ್ಯ ಆಗ್ತಂದ್ರ ಅವ್ರಿಗೆ ಏನಪ್ಪಾ ಅಂದ್ರ 2 ಲಕ್ಷ ಏನಪ್ಪಾ ಅಂದ್ರ ವಿಮಾ ಯೋಜನೆ ಕೊಡ್ತದ. ಆದ್ರ ಈ ವಿಮಾ ಯೋಜನೆಗೆ ಗೀಗ ಕಾರ್ಮಿಕರು ಅಡ್ವಾನ್ಸ್ ಆಗಿ ಯಾವುದೇ ಹಣ ಕಟ್ಟೋದ್ ಬೇಕಾಗಿಲ್ಲ. ಸರ್ಕಾರವೇ ಏನಪ್ಪಾ ಅಂದ್ರ ಹಣವನ್ನು ಏನಪ್ಪಾ ಅಂದ್ರ ಅವ್ರಿಗೆ ಕೊಡ್ತದ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, ಕರ್ನಾಟಕ ರಾಜ್ಯವು ಸಾಫ್ಟ್ವೇರ್ ತಂತ್ರಜ್ಞಾನ ರಫ್ತು ಮಾಡುವಲ್ಲಿ ಏನಪ್ಪಾ ಅಂದ್ರ ಪ್ರಥಮ ಸ್ಥಾನವನ್ನು ಪಡ್ಕೊಂಡದ್ದು. ಅದು ವಿಶೇಷವಾಗಿ ಏನಪ್ಪಾ ಅಂದ್ರ ಬೆಂಗಳೂರು ನಗರ. ನೋಡ್ರಿ, ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರ ಸಾಫ್ಟ್ವೇರ್ ಕಂಪನಿಗಳದ. ಅದ್ರ ಸಲುವಾಗಿ ಇದೀನಿ ಏನಂತ ಅಂದ್ರ ಸಿಲಿಕಾನ್ ವ್ಯಾಲಿ ಅಂತ ಕರಿತಾರೆ. ಬೆಂಗಳೂರು ನಗರವನ್ನು ಏನಂತ ಕರಿತಾರಪ್ಪ ಅಂದ್ರ ಸಿಲಿಕಾನ್ ವ್ಯಾಲಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಕರೀತಾರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇ ಪ್ರಶ್ನೆ, ಪ್ರಸ್ತುತ ಸಂಘೈ ಸಹಕಾರ ಸಂಘಟನೆ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಎ ಆಪ್ಷನ್ 8, ಬಿ ಆಪ್ಷನ್ 27, ಸಿ ಆಪ್ಷನ್ 10, ಡಿ ಆಪ್ಷನ್ 6. ನೋಡ್ರಿ, ಇಲ್ಲಿ ತನ ಸಹಕಾರ ಸಂಘಗಳ ಸದಸ್ಯ ರಾಷ್ಟ್ರಗಳು ಎಷ್ಟಿದಪ್ಪ ಅಂದ್ರೆ 8 ಇದ್ದು. ಇತ್ತೀಚೆಗೆ ಏನಾಗಿದಪ್ಪ ಅಂದ್ರೆ 10 ಆಗ್ಯದ. ಎಷ್ಟಾಗ್ಯದ? 10 ಆಗ್ಯದ. ಪ್ರಸ್ತುತ ಈ ಸದ್ಯಕ್ಕ ಪ್ರೆಸೆಂಟ್ ಸಂಘೈ ಸಹಕಾರ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಎಷ್ಟದಪ್ಪ ಅಂದ್ರ 10. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡ್ರಿ, ಮ್ಯಾಪ್ ಬೇಸ್ಡ್ ನಿಮಗೆ ಹೇಳ್ತೀನಿ. ಈ ಮಧ್ಯ ಏಷ್ಯಾದಲ್ಲಿರುವಂತ 5 ರಾಷ್ಟ್ರಗಳು ಏನಪ್ಪಾ ಅಂದ್ರ
ಶಾಂಘೈ ಸಹಕಾರ ಸಂಘಟನೆ ಸದಸ್ಯತ್ವ ಪಡ್ಕೊಂಡವ್ ನೋಡ್ರಿ ಇಲ್ಲಿ ಕರ್ಗಿಸ್ತಾನ, ಕಿರ್ಗಿಸ್ತಾನ, ಉಜ್ಬೇಕಿಸ್ತಾನ, ನೆಕ್ಸ್ಟ್ ಏನಪ್ಪಾ ಅಂದ್ರ ಪಾಕಿಸ್ತಾನ, ಇಂಡಿಯಾ, ನೆಕ್ಸ್ಟ್ ಚೀನಾ, ರಷ್ಯಾ, ನೆಕ್ಸ್ಟ್ ಏನಪ್ಪಾ ಅಂದ್ರ ಬೇಲಾರಸ್. ಬೇಲಾರಸ್ ಇಲ್ಲಿವರೆಗೆ ಏನಪ್ಪಾ ಅಂದ್ರ ಅಬ್ಸರ್ವ್ ಸ್ಟೇಟಸ್ ಒಳಗಿತ್ತು. ಇದು ಯಾವಾಗಿತ್ತು? ಅಬ್ಸರ್ವ್ ಸ್ಟೇಟಸ್ ಒಳಗಿತ್ತು. 2024 ಏನಪ್ಪಾ ಅಂದ್ರ ಇದು ಅಂದ್ರ ಶಾಂಘೈ ಸಹಕಾರ ಸಂಘಟನೆ ಸದಸ್ಯತ್ವ ಏನಪ್ಪಾ ಅಂದ್ರ ಪಡೆದುಕೊಂಡದ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಸ್ಟೇಟಸ್ ಅಂದ್ರ ಅಬ್ಸರ್ವ್ ಸ್ಟೇಟಸ್ ಯಾವ್ಯಾವ ನೋಡ್ರಿ. ಇರಾನ್ ಒಂದ್ ಏನಪ್ಪಾ ಅಂದ್ರೆ ಇದು ಸದಸ್ಯತ್ವ ಪಡ್ಕೊಂಡದ. ಶಾಂಘೈ ಸಹಕಾರ ಸಂಘಟನೆಯ ಅಬ್ಸರ್ವ್ ಸ್ಟೇಟಸ್ ಅಲ್ಲಿ ಇರುವಂತ ಇರಾನ್ ಒಂದ್ ಏನಪ್ಪಾ ಅಂದ್ರೆ ಪಡ್ಕೊಂಡ. ಒಟ್ಟಾರಾಗಿ ಏನಪ್ಪಾ ಅಂದ್ರೆ 10 ಅದ ನೋಡ್ರಿ ಸರಿ. ಇಂಡಿಯಾ 1, ಪಾಕಿಸ್ತಾನ 2, ನೆಕ್ಸ್ಟ್ ಇರಾನ್ 3, ಇವು 5 ಮಧ್ಯ ಏಷ್ಯಾದ 5 ರಾಷ್ಟ್ರಗಳು ಅಂದ್ರ ನೆಕ್ಸ್ಟ್ 8 ಚೀನಾ 9, ರಷ್ಯಾ ನಿನ್ನೆ ನೋಡ್ರಿ 1 2 3 4 5 6 ನೆಕ್ಸ್ಟ್ ತುಜಕಿಸ್ತಾನ 7 8 9 ಏನಪ್ಪಾ ಅಂದ್ರ ಬೇಲಾರಸ್ ಒಂದ್ ಏನಪ್ಪಾ ಅಂದ್ರ 10. ಏನಪ್ಪಾ ಅಂದ್ರ 10 ರಾಷ್ಟ್ರಗಳು ಏನಪ್ಪಾ ಅಂದ್ರ ಇದ್ರ ಸದಸ್ಯತ್ವವನ್ನು ಏನಪ್ಪಾ ಅಂದ್ರ ಪಡ್ಕೊಂಡವ. ಇನ್ ಏನಪ್ಪಾ ಅಂದ್ರ ಪ್ರತಿ ವರ್ಷ ಆ ಸಮ್ಮೇಳನದಲ್ಲಿ ಭಾಗವಹಿಸಿರುವಂತ ರಾಷ್ಟ್ರಗಳು ಟರ್ಕಿಯ, ನೆಕ್ಸ್ಟ್ ಅಜರ್ಬೈಜಾನ್ ಅದ, ನೇಪಾಳ ಅದ, ನೆಕ್ಸ್ಟ್ ಕಾಂಬೋಡಿಯಾ ಅದ, ಶ್ರೀಲಂಕಾ ಅದ. ಇವೆಲ್ಲವೂ ಏನಪ್ಪಾ ಅಂದ್ರ ಏನ ಶಾಂಘೈ ಸಹಕಾರ ಏನು ಶೃಂಗಸಭೆ ಏನ್ ನಡೀತದ್ರಲ್ಲ ಅದ್ರೊಳಗೆ ಏನಪ್ಪಾ ಅಂದ್ರ ಭಾಗವಹಿಸ್ತಾರ. ಇನ್ನು ಅಬ್ಸರ್ವ್ ಸ್ಟೇಟಸ್ ಅಲ್ಲಿ ಇರುವಂತ ದೇಶಗಳು ಮಂಗೋಲಿಯಾ ಅನ್ನೋದ, ನೆಕ್ಸ್ಟ್ ಏನಪ್ಪಾ ಅಂದ್ರ ಅಫ್ಘಾನಿಸ್ತಾನ ಒಂದದ. ಇವೆಲ್ಲ ಏನಪ್ಪಾ ಅಂದ್ರ ಅಬ್ಸರ್ವ್ ಸ್ಟೇಟಸ್ ಒಳಗೆ ಅದಾವ ನೋಡ್ರಿ. ಈ ಸಹಕಾರ ಸಂಘಟನೆ ಶಾಂಘೈ ಸಹಕಾರ ಸಂಘಟನೆ ಯಾವಾಗ ಸ್ಥಾಪನೆ ಮಾಡಿದ್ರಪ್ಪ ಅಂದ್ರ 2001 ಸ್ಥಾಪನೆ ಮಾಡ್ತಾರ. ಯಾವಾಗ ಸ್ಥಾಪನೆ ಮಾಡ್ತಾರ? 2001 ಶಾಂಘೈ ನಗರದಲ್ಲಿ. ಯಾವ ನಗರದಲ್ಲಿ? ಶಾಂಘೈ ನಗರದಲ್ಲಿ, ಚೀನಾದ ಶಾಂಘೈ ನಗರದಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಸ್ಥಾಪನೆ ಮಾಡ್ತಾರ ನೋಡ್ರಿ. ಈ ಪ್ರಸ್ತುತ ಈ ಸಂಘಟನೆ ಅಂದ್ರ ಸಹಕಾರ ಸಂಘಟನೆಯ 10ನೇ ಸದಸ್ಯ ರಾಷ್ಟ್ರವಾಗಿ ಯಾವುದು ಸೇರ್ಪಡೆ ಆಗಿದಪ್ಪ ಅಂದ್ರ ಬೇಲಾರಸ್ ಆಗಿದೆ. ಯಾವ್ದಾಗ್ಯದ? ಬೇಲಾರಸ್ ಆಗ್ಯದ. ನೆಕ್ಸ್ಟ್ 9ನೇ ಸದಸ್ಯ ರಾಷ್ಟ್ರ ಯಾವ್ದಾಗ್ಯದಪ್ಪ ಅಂದ್ರ ಇರಾನ್ ಆಗ್ಯದ. 9ನೇ ಸದಸ್ಯ ರಾಷ್ಟ್ರ ಯಾವ್ದಾಗ್ಯದ? ಇರಾನ್ ಆಗ್ಯದ. ಹಾಗಾಗಿ ಪ್ರಸ್ತುತ ಈ ಸಂಘಟನೆ ಸದಸ್ಯ ರಾಷ್ಟ್ರಗಳು ಎಷ್ಟದಪ್ಪ ಅಂದ್ರ 5 ಅದಾವ. ನೆಕ್ಸ್ಟ್ ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಏನು? ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಎಷ್ಟದು ಇದ್ದುವಪ್ಪ ಅಂದ್ರ 5 ಇದ್ದು. ಸ್ಥಾಪಕ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದು? ಮೊದಲು 5 ಇದ್ದು, ಆಮೇಲೆ ಏನಪ್ಪಾ ಅಂದ್ರ ಒಂದೊಂದಾಗಿ ಏನಪ್ಪಾ ಅಂದ್ರ ಈ ಸದಸ್ಯತ್ವವನ್ನು ಪಡ್ಕೊಂಡು. ಈ 10 ಸದಸ್ಯ ರಾಷ್ಟ್ರಗಳು ಯಾವದವ ಅನ್ನೋದು ಏನಪ್ಪಾ ಅಂದ್ರ ಒಂದ್ಸಲ ನಾವು ಏನ್ ಮಾಡೋಣ ಅಂದ್ರೆ ನೋಡೋಣ. ಒಂದೇದು ಕಜಕಿಸ್ತಾನ, ಕಿರ್ಗಿಸ್ತಾನ, ತಜ್ಕಿಸ್ತಾನ, ಉಜ್ಬೇಕಿಸ್ತಾನ, ರಷ್ಯಾ, ಇರಾನ್, ಚೀನಾ, ನೆಕ್ಸ್ಟ್ ಪಾಕಿಸ್ತಾನ, ಭಾರತ, ಬೇಲಾರಸ. ಏನಪ್ಪಾ ಅಂದ್ರ ಈ 10 ಸದಸ್ಯ ರಾಷ್ಟ್ರಗಳು ಪಡ್ಕೊಂಡು. ಇನ್ನ ಮೊದಲ ಭಾರತ ಮತ್ತು ಪಾಕಿಸ್ತಾನ ಏನಪ್ಪಾ ಅಂದ್ರ ಅಬ್ಸರ್ವ್ ಸ್ಟೇಟಸ್ ಒಳಗಿದ್ದು 2017ನೇ ಸಾಲಿನಲ್ಲಿ. ಎಷ್ಟನೇ ಸಾಲಿನಲ್ಲಿ? 2017ನೇ ಸಾಲ ಏನಪ್ಪಾ ಅಂದ್ರ ಭಾರತ ಮತ್ತು ಪಾಕಿಸ್ತಾನ ಒಟ್ಟಿಗೆ ಏನಾಗಿದಪ್ಪ ಅಂದ್ರ ಈ ಸಹಕಾರಿ ಸಂಘಟನೆ ಅಂದ್ರೆ ಶಾಂಘೈ ಸಹಕಾರ ಸಂಘಟನೆ ಸದಸ್ಯತ್ವ ಪಡ್ಕೊಂಡು. ಈ ಬೇಲಾರಸ್ ಅನ್ನೋದು ಏನಪ್ಪಾ ಅಂದ್ರ 2024 ಜುಲೈ 4ರಂದು ಏನಪ್ಪಾ ಅಂದ್ರ ಈ ಸದಸ್ಯತ್ವ ಪಡ್ಕೊಂಡು. ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ಏನಪ್ಪಾ ಅಂದ್ರ ನೆನಪಿಟ್ಟುಕೋರಿ. ನಿಮ್ಗ ಇನ್ನೊಂದು ಪಾಯಿಂಟ್ ಅನ್ನು ಕೇಳ್ಬೋದು ಅಲ್ಲಿ. ಏನ್ ಕೇಳ್ಬೋದಪ್ಪ ಅಂದ್ರ ಇತ್ತೀಚೆಗೆ ಎಕ್ಸಾಮ್ ಒಳಗೆ ಕೇಳ್ತಿರ್ತಾನ, ಇತ್ತೀಚೆಗೆ ಶಾಂಘೈ ಸಹಕಾರ ಸಂಘಟನೆಗೆ ಸೇರ್ಪಡೆ ಆದ ರಾಷ್ಟ್ರ ಯಾವುದು ಅಂತ ನಮಗೆ ಏನಪ್ಪಾ ಅಂದ್ರ ಕೇಳ್ಬೋದು. ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರ ಬೇಲಾರಸ್ ಅಂತ ಹೇಳ್ಬೇಕಾಗ್ತದ. ನೆಕ್ಸ್ಟ್ ಶಾಂಘೈ ಸಹಕಾರ ಸಂಘಟನೆ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ಚೀನಾದ ರಾಜಧಾನಿ ಆದಂತ ಏನಪ್ಪಾ ಅಂದ್ರ ಬೀಜಿಂಗ್ ನಗರದೊಳಗದ. ಯಾವ ನಗರದೊಳಗದ? ಬೀಜಿಂಗ್ ನಗರದೊಳಗದ. ಈ 10 ಸದಸ್ಯ ರಾಷ್ಟ್ರಗಳನ್ನ ಹೆಂಗ ನೆನಪಿಟ್ಕೋಬೇಕಪ್ಪ? ಇದಕ್ಕೊಂದು ಟ್ರಿಕ್ಸ್ ಹೇಳ್ತೀನಿ ನೋಡ್ರಿ. ಪೋಕಿ ಈಸ್ ಆಕ್ಯುಪೈಡ್ ದ ಬೇಬಿ TRP ನೋಡ್ರಿ ಟೆಕ್ಸ್. ಇದು ಒಂದು ಸಾಲ ನೆನಪಿಟ್ಕೊಂಡ್ರ ಇಡೀ ಸಹಕಾರ ಅಂದ್ರ ಶಾಂಘೈ ಸಹಕಾರ ಸಂಘಟನೆ ಸದಸ್ಯ ರಾಷ್ಟ್ರಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೆನಪಿಟ್ಕೋಬಹುದು ನೋಡ್ರಿ. ಪೋಕಿ, ಪಿ ಅಂದ್ರೆ ಏನಪ್ಪಾ ಅಂದ್ರ ಪಾಕಿಸ್ತಾನ, ಕ ಅಂದ್ರ ಕಜಕಿಸ್ತಾನ, ಕಿ ಅಂದ್ರೆ ಏನಪ್ಪಾ ಅಂದ್ರ ಕಿರ್ಗಿಸ್ತಾನ, ನೆಕ್ಸ್ಟ್ ಐ ಅಂದ್ರೆ ಇರಾನ್, ಸಿ ಅಂದ್ರೆ ಏನಪ್ಪಾ ಅಂದ್ರ ಚೀನಾ, ಯು ಅಂದ್ರೆ ಉಜ್ಬೇಕಿಸ್ತಾನ, ನೆಕ್ಸ್ಟ್ ಬಿ ಅಂದ್ರ ಭಾರತ, ಬಿ ಐ ಅಂದ್ರೆ ಏನಪ್ಪಾ ಅಂದ್ರ ಬೇಲಾರಸ್, ಟಿ ಅಂದ್ರೆ ತಜ್ಕಿಸ್ತಾನ, ಆರ್ ಅಂದ್ರೆ ಏನಪ್ಪಾ ಅಂದ್ರ ರಷ್ಯಾ ಬರ್ತದೆ. ಯಾವಾಗ ಬರ್ತದ? ರಷ್ಯಾ ಬರ್ತದೆ. ಈ ರೀತಿ ನೀವು ಏನಪ್ಪಾ ಅಂದ್ರ ಪೋಕಿ ಈಜ ಆಕ್ಯುಪೈಡ್ ದಿ ಬೇಬಿ TRP ಅಂತ ನೀವು ಇದೊಂದು ಸಾಲ ನೆನಪಿಟ್ರಂದ್ರ ಈ 10 ಸದಸ್ಯ ರಾಷ್ಟ್ರಗಳು ಏನಪ್ಪಾ ಅಂದ್ರೆ ನಿಮಗ ನೆನಪಿಡ್ತಾವ. ನೆಕ್ಸ್ಟ್ ನೋಡ್ರಿ, ಈ ಶಾಂಘೈ ಸಹಕಾರ ಸಂಘಟನೆ ಏನಪ್ಪಾ ಅಂದ್ರ ರಾಜಕೀಯ, ಆರ್ಥಿಕ ಮತ್ತು ಭದ್ರತೆಯ ಒಂದು ಏನಪ್ಪಾ ಅಂದ್ರ ಒಕ್ಕೂಟವಾಗಿದೆ. ಇದು ಎಂತ ಒಕ್ಕೂಟ ಆಗ್ಯದಪ್ಪ ಅಂದ್ರ ರಾಜಕೀಯ, ಆರ್ಥಿಕ ಮತ್ತು ಭದ್ರತೆ ಏನಪ್ಪಾ ಅಂದ್ರ ಒಕ್ಕೂಟ ಆಗ್ಯದ. ನೆಕ್ಸ್ಟ್ ಇದ್ರ ಜೊತೆ ಕರೆಂಟ್ ಅಫೇರ್ಸ್ ಏನ್ ಮಾಡೋದಂದ್ರ ಅಪ್ಡೇಟ್ ಮಾಡ್ಕೋರಿ. 2024 ಶಾಂಘೈ ಸಹಕಾರ ಸಂಘಟನೆಯ ಸಭೆ
ಕಜಕಿಸ್ತಾನದ ರಾಜಧಾನಿ ಆದಂತ ಅಸ್ತಾನಾ ನಗರದಲ್ಲಿ ನಡೀತು. 2024ರ ಸಂಘೈ ಸಹಕಾರ ಸಂಘಟನೆ ಇದು ಶೃಂಗಸಭೆ ಎಲ್ಲಿ ನಡೀತಪ್ಪ ಅಂದ್ರ ಕಜಕಿಸ್ತಾನದ ರಾಜಧಾನಿ ಆದದ್ದು ಏನಪ್ಪಾ ಅಂದ್ರ ಅಸ್ತಾನಾ ನಗರದಲ್ಲಿ ನಡೀತು. ಎಲ್ಲಿ ನಡೀತು? ಅಸ್ತಾನಾ ನಗರದಲ್ಲಿ ನಡೀತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಉಮ್ಲಿಂಗ್ ಲಾ ಕಣಿವೆಯು ಭಾರತದ ಯಾವ ರಾಜ್ಯದಲ್ಲಿ ನೆಲೆಗೊಂಡಿದೆ? ಆಪ್ಷನ್ ನೋಡ್ರಿ. ಎ ಆಪ್ಷನ್ ಅರುಣಾಚಲ ಪ್ರದೇಶ, ಬಿ ಆಪ್ಷನ್ ಸಿಕ್ಕಿಂ, ಸಿ ಆಪ್ಷನ್ ಲಡಾಖ್, ಡಿ ಆಪ್ಷನ್ ಹಿಮಾಚಲ ಪ್ರದೇಶ. ನೋಡ್ರಿ, ಈ ಉಮ್ಲಿಂಗ್ ಲಾ ಕಣಿವೆ ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರ ಲಡಾಖ್ ನಲ್ಲಿ ಕಂಡು ಬರ್ತದೆ. ಎಲ್ಲಿ ಕಂಡು ಬರ್ತದೆ? ಇದು ಲಡಾಖ್ ನಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಅದಕ್ಕೆ ಸಂಬಂಧದಿಂದ ಭಾರತದ ಪ್ರಮುಖ ಕಣಿವೆ ಮಾರ್ಗಗಳನ್ನ ನಾವು ನೋಡುವುದಾದ್ರ ಯಾವುದು? ಭಾರತದ ಪ್ರಮುಖ ಕಣಿವೆ ಮಾರ್ಗಗಳನ್ನ ನೋಡಿದಾಗ ಇಲ್ಲಿ ನೋಡ್ರಿ, ಲಿಪು ಲೇಕ್ ಕಣಿವೆ ಮಾರ್ಗ ಅಂತ ಬರ್ತದೆ. ಲಿಪು ಲೇಕ್ ಕಣಿವೆ ಮಾರ್ಗ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಉತ್ತರಾಖಂಡದೊಳಗ. ಎಲ್ಲಿ ಕಂಡು ಬರ್ತದ? ಅದು ಉತ್ತರಾಖಂಡದೊಳಗ ಕಂಡು ಬರ್ತದೆ. ಇನ್ನೊಂದು ನಿಮಗೆ ವಿಶೇಷವಾದ ಮಾಹಿತಿ ಏನಪ್ಪಾ ಅಂದ್ರ, ಈ ಕ್ಲಾಸ್ ಕೇಳಿದಾದ್ಮೇಲೆ ನೀವ್ ಏನ್ ಮಾಡ್ರಿ ಅಂದ್ರ ಈ ಸ್ಕ್ರೀನ್ ಶಾಟ್ ಅನ್ನು ಹೊಡೆದು ನಿಮ್ ಫೋನ್ ಒಳಗ ಸೇವ್ ಮಾಡ್ಕೋರಿ. ಯಾಕಂದ್ರ ಇದ್ರೊಳಗ ಸಾಕಷ್ಟು ಮಾಹಿತಿ ಅದ. ಇದೊಂದ್ ಸ್ವಲ್ಪ ಏನಪ್ಪಾ ಅಂದ್ರ ರಿವಿಷನ್ ಮಾಡೋದಕ್ಕೆ ಏನಾಗ್ತದಪ್ಪ ಅಂದ್ರೆ ನಿಮಗ ಅನುಕೂಲ ಆಗ್ತದ. ನೋಡ್ರಿ, ಲಿಪು ಲೇಕ್ ಕಣಿವೆ ಮಾರ್ಗ ಎಲ್ಲದಪ್ಪ ಅಂದ್ರ ಉತ್ತರಾಖಂಡ ರಾಜ್ಯದೊಳಗದ. ಡುಗ್ರಿ ಲಾ ಕಣಿವೆ ಮಾರ್ಗ ಯಾವುದು? ಡುಗ್ರಿ ಲಾ ಕಣಿವೆ ಮಾರ್ಗ ಏನಪ್ಪಾ ಅಂದ್ರ ಭಾರತ ಮತ್ತು ಟಿಬೆಟ್ ನಡುವೆ ಸಂಪರ್ಕ ಕಲ್ಪಿಸುವುದು. ಡುಗ್ರಿ ಲಾ ಕಣಿವೆ ಏನಪ್ಪಾ ಅಂದ್ರ ಭಾರತ ಮತ್ತು ಟಿಬೆಟ್ ನಡುವೆ ಸಂಪರ್ಕ ಕಲ್ಪಿಸುವುದು. ಇದು ಡುಗ್ರಿ ಲಾ ಕಣಿವೆ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಇದು ಸಹ ಏನಪ್ಪಾ ಅಂದ್ರ ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣದಲ್ಲಿ. ಯಾವಲ್ಲಿ? ನಂದಾದೇವಿ ಜೈವಿಕ ಸಂರಕ್ಷಣೆ ತಾಣದಲ್ಲಿ ಏನಪ್ಪಾ ಅಂದ್ರ ಈ ಡುಗ್ರಿ ಲಾ ಕಣಿವೆ ಏನಪ್ಪಾ ಅಂದ್ರ ಕಂಡು ಬರ್ತದ. ಈ ನಂದಾದೇವಿ ಜೈವಿಕ ಸಂರಕ್ಷಣಾ ತಾಣ ಎಲ್ಲಿ ಅದಪ್ಪ ಅಂದ್ರ ಉತ್ತರಾಖಂಡದೊಳಗ ಅದ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೋಹ್ಟಂಗ್ ಕಣಿವೆ ಮಾರ್ಗ ಯಾವುದು? ರೋಹ್ಟಂಗ್ ಕಣಿವೆ ಮಾರ್ಗ ಎಲ್ಲಿದಪ್ಪ ಅಂದ್ರ ಹಿಮಾಚಲ ಪ್ರದೇಶದೊಳಗದ. ಎಲ್ಲದ? ಹಿಮಾಚಲ ಪ್ರದೇಶದೊಳಗದ. ನೆಕ್ಸ್ಟ್ ನೋಡ್ರಿ, ಈ ಲಿಪು ಲೇಖಿಗೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ರಿ. ಇದು ಭಾರತ, ಚೀನಾ, ನೇಪಾಳ. ಈ ಲಿಪು ಲೇಖ್ ಕಣಿವೆ ಎಲ್ಲಿಪ್ಪ ಅಂದ್ರ ಭಾರತ, ಚೀನಾ ಮತ್ತು ನೇಪಾಳದ ನಡುವೆ ಸಂಧಿಸುವಂತ ತ್ರಿಸಂಧಿ ಯಾವುದು? ತ್ರಿಸಂಗಮ ಅಂತ ಏನಾಯ್ತಲ್ಲ, ಆ ತ್ರಿಸಂಗಮ ಏನಪ್ಪ ಅಂದ್ರ ಸಮೀಪದಲ್ಲಿ ಏನಪ್ಪ ಅಂದ್ರ ಇದು ಕಂಡು ಬರ್ತದ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ಕಂಡು ಬರುವಂತ ಪ್ರಮುಖ ಕಣಿವೆ ಮಾರ್ಗಗಳಲ್ಲಿ ಏನಪ್ಪಾ ಅಂದ್ರ ಆಗೊಂಬೆ ಕಣಿವೆ ಅಂದ್ರ ಆಗೊಂಬೆ ಘಾಟ್ ಅಂತ ಬರ್ತದ. ನೆಕ್ಸ್ಟ್ ಅದ್ರೊಳಗೆ ಏನಪ್ಪಾ ಅಂದ್ರ ಕರ್ನಾಟಕದ ಪ್ರಮುಖ ಏನಪ್ಪಾ ಅಂದ್ರ ಇದೊಂದು ಕಣಿವೆ ಮಾರ್ಗವಾಗಿದೆ. ಈ ಆಗೊಂಬೆ ಘಾಟ್ ಅನ್ನು ನಾವ್ ಏನಂತ ಕರಿತೀವಪ್ಪ ಅಂದ್ರ ಕಳಿಂಗ ಶರ್ಪಗಳ ರಾಜಧಾನಿ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ ನಾವು? ಕಳಿಂಗ ಶರ್ಪಗಳ ರಾಜಧಾನಿ ಅಂತ ಏನ್ ಮಾಡ್ತೀವಪ್ಪ ಅಂದ್ರ ಕರಿತೀವಿ. ನೆಕ್ಸ್ಟ್ ನಾಥುಲಾ ಕಣಿವೆ ಮಾರ್ಗ. ಇದನ್ನ ಸಾಕಷ್ಟು ಬಾರಿ ಏನ್ ಮಾಡಿದನಪ್ಪ ಅಂದ್ರ KPS ಅವರು ಪರೀಕ್ಷೆ ಕೇಳಿದಾರೆ. ನೆನಪಿಟ್ಕೋರಿ ಇದನ್ನ. ನೋಡ್ರಿ, ಈ ನಾಥುಲಾ ಕಣಿವೆ ಮಾರ್ಗ ಅನ್ನೋದು ಏನಪ್ಪಾ ಅಂದ್ರ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದ. ಯಾವ ರಾಜ್ಯದಲ್ಲಿ ಕಂಡು ಬರ್ತಿದ್ದು? ಸಿಕ್ಕಿಂ ರಾಜ್ಯದ ಅಂದ್ರ ಇಂಡೋ ಟಿಬೆಟಿಯನ್ ಪ್ರದೇಶದಲ್ಲಿ ಏನಪ್ಪಾ ಅಂದ್ರ ಇದು ಕಂಡು ಬರ್ತದ. ಇದು ಭಾರತ ಮತ್ತು ಚೀನಾ ನಡುವೆ ಇರುವಂತ 3 ವ್ಯಾಪಾರ ಮಾರ್ಗಗಳಲ್ಲಿ ಏನಪ್ಪಾ ಅಂದ್ರ ಇದು ಒಂದಾಗಿದೆ. ಭಾರತ ಮತ್ತು ಚೀನಾ ನಡುವೆ 3 ವ್ಯಾಪಾರ ಮಾರ್ಗಗಳು ಕಂಡು ಬರ್ತಾವ. ಅದರಲ್ಲಿ ನಾಥುಲಾ ಕಣಿವೆ ಸಹ ಏನಪ್ಪಾ ಅಂದ್ರ ಒಂದಾಗಿದೆ. ಇನ್ನು ಉಳಿದ 2 ವ್ಯಾಪಾರ ಮಾರ್ಗಗಳಂದ್ರ ಸಿಪ್ಲಾ ಮತ್ತು ಲಿಪು ಲೇಕ್ ಅನ್ನೋದು ಏನಪ್ಪಾ ಅಂದ್ರ ಇವೆರಡು ಮಾರ್ಗಗಳು ಬರ್ತವ. ನೆಕ್ಸ್ಟ್ ಜೋಜಿಲಾ ಕಣಿವೆ ಮಾರ್ಗ ಎಲ್ಲಿ ಕಂಡು ಬರ್ತಪ್ಪ ಅಂದ್ರ ಲಡಾಖ್ ಒಳಗೆ ಕಂಡು ಬರ್ತದ. ಈ ಜೋಜಿಲಾ ಕಣಿವೆ ಮಾರ್ಗವನ್ನು ನಾವ್ ಏನ್ ಕರಿತೀವಪ್ಪ ಅಂದ್ರ ಹಿಮಪಾತಗಳ ಕಣಿವೆ ಮಾರ್ಗವೆಂದು ಕರೀತಾರೆ. ಇದನ್ನೇನಂತ ಕರೀತಾರ? ಹಿಮಪಾತಗಳ ಕಣಿವೆ ಮಾರ್ಗ ಎಂದು ಏನಪ್ಪಾ ಅಂದ್ರ ಕರೀತಾರ. ಇದ್ರ ವಿಶೇಷತೆ ಏನಪ್ಪಾ ಅಂದ್ರ ಏಷ್ಯಾದ ಅತಿ ಉದ್ದವಾದ ಸುರಂಗ ಮಾರ್ಗವಾಗಿದೆ. ಜೋಜಿಲಾ ಕಣಿವೆ ಮಾರ್ಗ ಏನಪ್ಪಾ ಅಂದ್ರ ಲಡಾಖ್ ನಲ್ಲಿ ಇದ್ದು ಇದನ್ನ ಏನಂತ ಕರಿತಾರಪ್ಪ ಅಂದ್ರ ಏಷ್ಯಾದ ಅತಿ ಉದ್ದವಾದ ಸುರಂಗ ಮಾರ್ಗ. ಕೇಳ್ತಾನ ನಮಗೆ ಎಕ್ಸಾಮ್ ಒಳಗೆ ಯಾವ ರೀತಿಯಾಗಿ ಕೇಳ್ತಾನಪ್ಪ ಅಂದ್ರ ಏಷ್ಯಾದಲ್ಲಿ ಅತಿ ಉದ್ದವಾದ ಸುರಂಗ ಮಾರ್ಗ ಯಾವುದು? ಯಾವ ರಾಜ್ಯದಲ್ಲಿ ಇದೆ? ಈ ರೀತಿಯಾಗಿ ಏನ್ ಮಾಡ್ತಾನಪ್ಪ ನಮಗ್ ಪ್ರಶ್ನೆ ಕೇಳತಾನ. ನೀವೇನಪ್ಪ ಅಂದ್ರ ನೆನಪಿಟ್ಕೋಬೇಕು. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರ ಇದು ಯಾವ ರೀತಿಯ ಸಂಪರ್ಕ ಕಲ್ಪಿಸುತ್ತಪ್ಪ ಅಂದ್ರ ಲಡಾಖ್ ರಾಜ್ಯನಾದಂತ ಲೇಹ ಮತ್ತು ಶ್ರೀನಗರದ ನಡುವೆ ಏನಪ್ಪ ಅಂದ್ರೆ ಇದು ಸಂಪರ್ಕ ಕಲ್ಪಿಸ್ತದ. ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡ್ರಿ, ಕರ್ನಾಟಕ ಯಾವ ಜಿಲ್ಲೆಯನ್ನು ಸಕ್ಕರೆ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ ನೋಡ್ರಿ, ಬೆಳಗಾವಿ, ಮಂಡ್ಯ, ಬಾಗಲಕೋಟೆ, ವಿಜಯಪುರ. ನೋಡ್ರಿ, ಕರ್ನಾಟಕದ ಯಾವ ಜಿಲ್ಲೆಯನ್ನು ಸಕ್ಕರೆ ನಾಡು ಎಂದು ಕರಿತೀವಿ ಅಂದ್ರ ಮಂಡ್ಯ ಅಂತ ಕರಿತೀವಿ. ಯಾವ್ದು ಕರಿತೀವಿ ನಾವು? ಮಂಡ್ಯ ಕರಿತೀವಿ. ಈ ಬೆಳಗಾವಿಯನ್ನು ಏನಂತ ಕರಿತೀವಪ್ಪ ಅಂದ್ರ ಸಕ್ಕರೆ ಜಿಲ್ಲೆ ಅಂತ ಕರಿತೀವಿ. ಇವೆರಡು ಕನ್ಫ್ಯೂಷನ್ ಆಗ್ತಿರ್ತದೆ, ನೆನಪಿಟ್ಕೋರಿ. ಸಕ್ಕರೆ ನಾಡು ಅಂದ್ರೆ ಯಾವ್ದಪ್ಪ ಅಂದ್ರ ಮಂಡ್ಯ, ಸಕ್ಕರೆ ಜಿಲ್ಲೆ ಯಾವ್ದಪ್ಪ ಅಂದ್ರ ಬೆಳಗಾವಿ. ಸಕ್ಕರೆ ಜಿಲ್ಲೆ ಯಾವುದು? ಬೆಳಗಾವಿ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ನೋಡ್ರಿ,
ಕನ್ನಡ ಸಾಹಿತ್ಯ ಸಮ್ಮೇಳನ ಯಾಕೆ ಮಂಡ್ಯ ಇತ್ತೀಚೆಗೆ ಸುದ್ದಿ ಎಲ್ಲ ಆಯ್ತಪ್ಪ ಅಂದ್ರ ಇತ್ತೀಚೆಗೆ ಅಲ್ಲಿ 87ನೇ ಸಾಹಿತ್ಯ ಸಮ್ಮೇಳನ ನಡೀತದೆ. ಎಷ್ಟನೇ ಸಾಹಿತ್ಯ ಸಮ್ಮೇಳನ ನಡೀತದ? 87ನೇ ಸಾಹಿತ್ಯ ಸಮ್ಮೇಳನ ನಡೀತದ. ಹಾಗಾಗಿ ಇದು ಏನಪ್ಪಾ ಅಂದ್ರ ಸುದ್ದಿ ಒಳಗದ. ನೋಡ್ರಿ, ಮಂಡ್ಯ ಜಿಲ್ಲೆಯನ್ನು ನಾವ್ ಏನಪ್ಪಾ ಅಂದ್ರ ಸಕ್ಕರೆ ನಾಡು ಅಂತ ಕರಿತೀವಿ. ಈ ಮಂಡ್ಯ ಜಿಲ್ಲೆನ ಸಂಸ್ಥಾಪಕರು ಅಥವಾ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು. ಯಾರು ಸ್ಥಾಪನೆ ಮಾಡಿದ್ರು ಮಂಡ್ಯನ? ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿದ್ರು. ಇಲ್ಲಿ ಏನಪ್ಪಾ ಅಂದ್ರೆ 2025ರಲ್ಲಿ, ಎಷ್ಟರಲ್ಲಿ? 2025 ಜನವರಿಯಲ್ಲಿ ಏನಪ್ಪಾ ಅಂದ್ರ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಪ್ಪಾ ಅಂದ್ರ ನಡೀತದ. ಎಲ್ಲಿ ನಡೀತದ? ಮಂಡ್ಯದೊಳಗ ನಡೀತದ. ನೆಕ್ಸ್ಟ್ ನೋಡ್ರಿ, ಈ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧ್ಯೇಯವಾಕ್ಯ ಏನಪ್ಪಾ ಅಂದ್ರ ಸಕ್ಕರೆ ನಾಡು ಅಕ್ಕರೆ ಬೀಡು. ಯಾವುದಾದ್ರೂ ಧ್ಯೇಯವಾಕ್ಯ? ಸಕ್ಕರೆ ನಾಡು ಅಕ್ಕರೆ ಬೀಡು ಅನ್ನೋದು ಏನಪ್ಪಾ ಅಂದ್ರ ಇದರ ಧ್ಯೇಯವಾಕ್ಯ ಆಗ್ಯದ. ಹಿಂಗಾದ್ರ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದ್ರ ಬೆಂಗಳೂರು ನಗರದೊಳಗೆ ನಡೀತು. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ಸ್ಥಳದಲ್ಲಿ ನಡೀತಪ್ಪ ಅಂದ್ರ ಬೆಂಗಳೂರೊಳಗೆ ನಡೀತು. ಅದರ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರ, ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮೊದಲ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ಶ್ರೀ ಎಚ್.ವಿ. ನಂಜುಂಡಯ್ಯ. ಎಚ್.ವಿ. ನಂಜುಂಡಯ್ಯ ಅವರು ಏನಪ್ಪಾ ಅಂದ್ರ ಇದರ ಅಧ್ಯಕ್ಷರಿದ್ರು. ಇವ್ರು ಏನಾಗಿದ್ರಪ್ಪ ಅಂದ್ರೆ 2 ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ನೇಮಕ ಏನಪ್ಪಾ ಅಂದ್ರ ಕೊಂಡಿದ್ದಾರೆ. ನೆಕ್ಸ್ಟ್ ಇದು 87 ಮಂಡ್ಯದೊಳಗೆ ನಡೀತದ. ಕೆಲವೊಂದಿಷ್ಟೆಲ್ಲ ನಮ್ಗೆ ಎಕ್ಸಾಮ್ ಒಳಗೆ ಏನಾಗ್ಯದಪ್ಪ ಅಂದ್ರ ಹಿಂದ್ಗಡೆ ಇದು ಸಹ ಏನಪ್ಪಾ ಅಂದ್ರ ಕೇಳಿದನ. ಅದ್ರ ಸಲುವಾಗಿ ಏನಪ್ಪಾ ಅಂದ್ರ ಅದನ್ನು ಸಹ ಏನ್ ಮಾಡ್ತಾನೆ ನೆನಪಿಟ್ಕೋರಿ. 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದ್ರ ಹಾವೇರಿ ಜಿಲ್ಲೆಯಲ್ಲಿ ನಡೀತು. ಯಾವ ಜಿಲ್ಲೆ ಒಳಗೆ ನಡೀತು? ಹಾವೇರಿ ಜಿಲ್ಲೆ ಒಳಗೆ ನಡೀತು. ಹಾವೇರಿ ಜಿಲ್ಲೆಯನ್ನು ಏನಂತ ಕರಿತೀವಪ್ಪ ಅಂದ್ರ ಏಲಕ್ಕಿ ನಾಡು ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಏಲಕ್ಕಿ ನಾಡು ಅಂತ ಏನಪ್ಪಾ ಅಂದ್ರ ಕರಿತೀವಿ. ಇನ್ನ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂದ್ರ ಕಲಬುರ್ಗಿಯಲ್ಲಿ ನಡೀತು. ಎಲ್ಲಿ ನಡೀತು? ಕಲಬುರ್ಗಿಯಲ್ಲಿ ನಡೀತು. ಇದರ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ಎಚ್.ಎಸ್. ವೆಂಕಟೇಶ ಮೂರ್ತಿ ಆಗಿದ್ರು. ಯಾರಾಗಿದ್ರು? ಎಚ್.ಎಸ್. ವೆಂಕಟೇಶ ಮೂರ್ತಿ ಆಗಿದ್ರು. ಇನ್ನ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ದೊಡ್ಡ ರಂಗೇಗೌಡ. ಯಾರಾಗಿದ್ರು? ದೊಡ್ಡ ರಂಗೇಗೌಡ ಅವರು ಇದರ ಅಧ್ಯಕ್ಷರಾಗಿದ್ರು. ನೋಡ್ರಿ, ಈ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರ 1915ರೊಳಗೆ. ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಏನಪ್ಪಾ ಅಂದ್ರ ಮೈಸೂರು ದಿವಾನರಾದಂತ ಸಂದರ್ಭದೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೆಂಗಳೂರು ನಗರದೊಳಗೆ, ಯಾವ ನಗರದೊಳಗ? ಬೆಂಗಳೂರಿನೊಳಗ 1915ರೊಳಗೆ ಏನಪ್ಪಾ ಅಂದ್ರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ರು. ಇದೇ ಏನ್ ಮಾಡ್ತದಪ್ಪ ಅಂದ್ರ ಪ್ರತಿ ವರ್ಷ ಕನ್ನಡ ಭಾಷೆ ಅಭಿವೃದ್ಧಿಗಾಗಿ ಅದು ಏನ್ ಮಾಡ್ತದಪ್ಪ ಅಂದ್ರ ಕನ್ನಡ ಸಾಹಿತ್ಯ ಅಂದ್ರ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರತಿ ವರ್ಷ ಒಂದೊಂದು ಏನಪ್ಪಾ ಅಂದ್ರ ಜಿಲ್ಲೆಯಲ್ಲಿ ನಡೆಸಿಕೊಂಡು ಹೋಗ್ತಿರುವಂತ ಒಂದು ಸಂಪ್ರದಾಯ ಇದೆ. ಈ ಸಲ ಎಲ್ಲಿ ನಡೀತದಪ್ಪ ಅಂದ್ರ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತದಪ್ಪ ಅಂದ್ರ ಮಂಡ್ಯ ಒಳಗೆ ನಡೀತದ. ಇಲ್ಲಿ ನೋಡ್ರಿ, ಇನ್ನ ಸಕ್ಕರೆ ಜಿಲ್ಲೆ ಅಂತ ಯಾವ್ದು ಕರೀತಾರಪ್ಪ ಅಂದ್ರ ಬೆಳಗಾವಿ ಕರೀತಾರ. ಪ್ರಪಂಚದ ಸಕ್ಕರೆ ಬಟ್ಟಲು ಯಾವುದು? ಪ್ರಪಂಚದ ಸಕ್ಕರೆ ಬಟ್ಟಲು ಅಂತ ಯಾವ್ದು ಕರಿತದ ಅಂದ್ರ ಕ್ಯೂಬಾ ದೇಶ ಕರೀತಾರ. ಭಾರತದ ಸಕ್ಕರೆ ಬಟ್ಟಲು ಅಂತ ಏನಪ್ಪಾ ಅಂದ್ರ ಉತ್ತರ ಪ್ರದೇಶಕ್ಕೆ ಕರೀತಾರ. ಯಾವ್ದು ಕರೀತಾರ? ಉತ್ತರ ಪ್ರದೇಶಕ್ಕೆ ಕರೀತಾರ. ಎಲ್ಲಾ ಪಾಯಿಂಟ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವ. ನೀವೇನ್ ಮಾಡ್ರಿ ಅಂದ್ರ ಬರ್ಕೋರಿ, ಇಲ್ಲಾಂದ್ರೆ ಏನ್ ಮಾಡ್ರಿ ಸ್ಕ್ರೀನ್ ಶಾಟ್ ತೆಗೆದಿಸಿ ಇಟ್ಕೊಂಡ್ರೆ ನಿಮಗ ಬಹಳಷ್ಟು ಅನುಕೂಲ ಆಗ್ತದ. ನೆಕ್ಸ್ಟ್ ನೋಡ್ರಿ, 5ನೇ ಪ್ರಶ್ನೆ. ಮೊದಲ ಬಾರಿಗೆ ಕೇಂದ್ರ ಹಣಕಾಸು ಬಜೆಟ್ ಮಂಡನೆ ಮಾಡಿದ ಮಹಿಳೆ ಯಾರು? ಎ ಆಪ್ಷನ್ ಇಂದಿರಾ ಗಾಂಧಿ, ಬಿ ಆಪ್ಷನ್ ನಿರ್ಮಲಾ ಸೀತಾರಾಮನ್, ಸಿ ಆಪ್ಷನ್ ಮಮತಾ ಬ್ಯಾನರ್ಜಿ, ಡಿ ಆಪ್ಷನ್ ಅಮೃತ ಕೌರ್. ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಕೇಂದ್ರದಲ್ಲಿ ಹಣಕಾಸು ಬಜೆಟ್ ಮಂಡನೆ ಮಾಡಿದವರು ಯಾರಪ್ಪ ಅಂದ್ರ ಯಾರು? ಇಂದಿರಾ ಗಾಂಧಿ. ಯಾರು ಬಜೆಟ್ ಮಂಡನೆ ಮಾಡಿದಾರಪ್ಪ ಅಂದ್ರ ಇಂದಿರಾ ಗಾಂಧಿ ಅವರು ಬಜೆಟ್ ಮಾಡಿದ್ರು. ಇವರೇ ಏನಪ್ಪ ಅಂದ್ರ ಇಂದಿರಾ ಗಾಂಧಿ ಅವರು. ಆಲ್ರೆಡಿ ಎಲ್ಲರಿಗೂ ಗೊತ್ತದು. ಯಾವಾಗ ಇವರು ಬಜೆಟ್ ಅನ್ನು ಮಂಡನೆ ಮಾಡಿದಾರಪ್ಪ ಅಂದ್ರ ಫೆಬ್ರವರಿ 28, 1970ರಲ್ಲಿ. ಇಂದಿರಾ ಗಾಂಧಿ ಯಾವಾಗ ಬಜೆಟ್ ಮಂಡನೆ ಮಾಡಿದ್ರು ಅಂದ್ರ ಫೆಬ್ರವರಿ 28, 1980ರಲ್ಲಿ ಮೊದಲ ಬಾರಿಗೆ ತಮ್ಮ ಬಜೆಟ್ ಅನ್ನು ಏನ್ ಮಾಡಿದಾರಪ್ಪ ಅಂದ್ರ ಇವರು ಮಂಡನೆ ಮಾಡಿದ್ರು. ಇವರು ಪ್ರಧಾನಮಂತ್ರಿ ಆಗಿದ್ದುಕೊಂಡು ಪ್ರಧಾನಮಂತ್ರಿ ಆಗಿದ್ದುಕೊಂಡು ಬಜೆಟ್ ಮಂಡನೆ ಮಾಡಿದಂತ ಮೊದಲ ಮಹಿಳೆ ಏನಪ್ಪ ಅಂದ್ರ ಆಗಿದ್ದಾರೆ. ಹಾಗಾದ್ರ ಇನ್ನು ಹಣಕಾಸು ಸಚಿವರ ಬದಲಾಗಿ ಬಜೆಟ್ ಅನ್ನು ಮಂಡನೆ ಮಾಡಿದಂತ ಪ್ರಧಾನಮಂತ್ರಿಗಳನ್ನ ನಾವು ನೋಡಿದಾಗ ಮೊದಲು ಯಾರು ಬರ್ತಾರ? ಜವಾಹರ್ಲಾಲ್ ನೆಹರು ಬರ್ತಾರ. 2ನೇದು ಇಂದಿರಾ ಗಾಂಧಿ ಬರ್ತಾರ. ನೆಕ್ಸ್ಟ್ 3ನೇದು ಮೊರಾರ್ಜಿ ದೇಸಾಯಿ ಅವರು ಬರ್ತಾರ. ನೆಕ್ಸ್ಟ್ ರಾಜೀವ್ ಗಾಂಧಿ. ಇವ್ರು 4 ಮಂದಿ ಏನಪ್ಪಾ ಅಂದ್ರ ಹಣಕಾಸು ಸಚಿವರ ಬದಲಾಗಿ ಏನಪ್ಪಾ ಅಂದ್ರ ಭಾರತದಲ್ಲಿ ಹಣಕಾಸು ಬಜೆಟ್ ಅನ್ನು ಅಂದ್ರೆ ಕೇಂದ್ರದಲ್ಲಿ ಹಣಕಾಸು ಬಜೆಟ್ ಅನ್ನು ಏನಪ್ಪಾ ಅಂದ್ರ ಮಂಡನೆ ಮಾಡಿದವರು. ನೋಡ್ರಿ, ಈ ಬಜೆಟ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಯನ್ನ ನಾವೇನಪ್ಪಾ ಅಂದ್ರ ನೋಡೋಣ. ಭಾರತ ಸಂವಿಧಾನದ 112ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಪೂರ್ವ ಅನುಮತಿಯನ್ನು ಪಡೆಯುವುದರ ಮೂಲಕ ಲೋಕಸಭೆಯಲ್ಲಿ ಏನಪ್ಪಾ ಅಂದ್ರ ಬಜೆಟ್ ಅನ್ನು ಪ್ರಸ್ತಾವನೆ ಅಂದ್ರ ಲೋಕಸಭೆಯಲ್ಲಿ ಏನಪ್ಪಾ ಅಂದ್ರ ಅದನ್ನ ಪ್ರಸ್ತಾಪ ಮಾಡಲಾಗ್ತದೆ.
ಹಣಕಾಸು ಬಜೆಟ್ ಅನ್ನ ಹಣಕಾಸು ವರ್ಷದ ಮೊದಲು ಯಾವ ಸದನದಲ್ಲಿ ಮಂಡಿಸ್ಬೇಕಪ್ಪ ಅಂದ್ರ ಲೋಕಸಭೆಯೊಳಗ ಮಂಡಿಸ್ಬೇಕು. ಯಾವ ಸಭೆಯಲ್ಲಿ ಮಂಡಿಸ್ಬೇಕು? ಲೋಕಸಭೆಯಲ್ಲಿ ಮಂಡಿಸ್ಬೇಕು. ನಂತರ ಏನಪ್ಪಾ ಅಂದ್ರ ರಾಜ್ಯಸಭೆಗೆ ಏನಪ್ಪಾ ಅಂದ್ರ ಅದನ್ನ ಕಳಿಸಲಾಗ್ತದ. ರಾಜ್ಯಸಭೆ ಹಣಕಾಸು ಬಜೆಟಿನ ಮೇಲೆ ಯಾವುದೇ ರೀತಿಯಾದಪ್ಪ ಅಂದ್ರ ನಿಯಂತ್ರಣ ಇರುವಂಗಿಲ್ಲ. ಇದು ಏನಪ್ಪಾ ಅಂದ್ರ ಕೇವಲ 14 ದಿನಗಳವರೆಗೆ ತನ್ನಲ್ಲಿ ಏನಪ್ಪಾ ಅಂದ್ರ ಆ ಬಜೆಟ್ ಹಿಡಿದಿಟ್ಟುಕೊಳ್ಳಬಹುದು. ಬಟ್ ಅದನ್ನ ತಿರಸ್ಕಾರ ಮಾಡೋದಕ್ಕೆ ಬರಲ್ಲ. ಸಲಹೆ ಸೂಚನೆಗಳನ್ನ ಏನಪ್ಪಾ ಅಂದ್ರ ರಾಜ್ಯಸಭೆ ಕೊಡಬಹುದು. ಈ ರೀತಿಯಾಗಿ ಬಜೆಟ್ ಒಳಗೆ ಈ ರೀತಿ ಬದಲಾವಣೆ ಮಾಡ್ರಿ, ಇಂತ ಹೊಸ ಅಂಶಗಳನ್ನ ಸೇರ್ಪಡೆ ಮಾಡ್ರಿ, ಈ ರೀತಿಯಾಗಿ ರಾಜ್ಯಸಭೆ ಏನ್ ಮಾಡಬಹುದಪ್ಪ ಅಂದ್ರ ಅದಕ್ಕ ಸಲಹೆಗಳನ್ನ ಕೊಡಬಹುದು. ಆದ್ರ ಆ ಸಲಹೆಗಳನ್ನು ಲೋಕಸಭೆ ಒಪ್ಕೋಬಹುದು. ಒಪ್ಪಗದೆ ಏನ್ ಮಾಡ್ಬೋದಪ್ಪ ಅಂದ್ರ ಅದನ್ನ ಏನ್ ಮಾಡ್ಬೋದಂದ್ರ ತಿರಸ್ಕಾರ ಮಾಡ್ಬೋದು. ಆ ಹಣಕಾಸು ಅಂದ್ರ ಬಜೆಟ್ ಮೇಲೆ, ಹಣಕಾಸಿನ ಬಜೆಟಿನ ಮೇಲೆ ಸಂಪೂರ್ಣವಾದ ಅಧಿಕಾರ ಯಾರಿಗಿದಪ್ಪ ಅಂದ್ರ ಲೋಕಸಭೆ ಒಳಗದ. ಲೋಕಸಭೆಗದ ಏನದ ಲೋಕಸಭೆದ. ಲೋಕಸಭೆ ಏನಪ್ಪಾ ಅಂದ್ರ ನಾವು ಜನತಾ ಸದನ ಅಂತ ಕರಿತೀವಿ. ನಾವ್ ಏನಂತ ಕರಿತೀವಿ? ಇದನ್ನ ಜನತಾ ಸದನ ಅಂತ ಕರಿತೀವಿ. ಈ ರಾಜ್ಯಸಭೆ ಏನಪ್ಪಾ ಅಂದ್ರ ಹಿರಿಯರ ಸದನ. ಯಾವನಂತೀವಿ? ಇದನ್ನ ಹಿರಿಯರ ಸದನ. ನೆಕ್ಸ್ಟ್ ಏನಪ್ಪಾ ಅಂದ್ರ ಬುದ್ಧಿವಂತರ ಸದನ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಬುದ್ಧಿವಂತರ ಸದನ ಅಂತ ಕರಿತೀವಿ. ಇತ್ತೀಚೆಗೆ ಎಷ್ಟನೇ ಲೋಕಸಭೆ ಅಸ್ತಿತ್ವದಲ್ಲಿ ಇದಪ್ಪ ಅಂದ್ರ 18ನೇ ಲೋಕಸಭೆ ಏನಪ್ಪಾ ಅಂದ್ರ ಅಸ್ತಿತ್ವದಲ್ಲಿ ಇದ್ವಾ. ನೆಕ್ಸ್ಟ್ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ನೋಡುದಾದ್ರೆ ಈ ಬಜೆಟ್ ಎಂಬ ಪದವು ಫ್ರೆಂಚ್ ಭಾಷೆಯ, ಯಾವ ಭಾಷೆಯ? ಫ್ರೆಂಚ್ ಭಾಷೆಯ ಬೌಗಟ್ ಎಂಬ ಪದದಿಂದ ಬಂದದ. ಈ ಬೌಗಟ್ ಪದದ ಅರ್ಥ ಏನಪ್ಪಾ ಅಂದ್ರ ಚರ್ಮದ ಚೀಲ. ಏನಿದು? ಚರ್ಮದ ಚೀಲ ಅಂತ ಏನಪ್ಪಾ ಅಂದ್ರ ಅರ್ಥವನ್ನ ಕೊಡ್ತದೆ. ಈ ಬೌಗಟ್ ಅಂದ್ರ ಫ್ರೆಂಚ್ ಭಾಷೆಯಿಂದ ಬಂದಂತ ಈ ಬೌಗಟ್ ಪದದ ಅರ್ಥ ಏನಪ್ಪಾ ಅಂದ್ರ ಚರ್ಮದ ಚೀಲ ಅಂತ ಅರ್ಥ ಕೊಡ್ತದೆ. ಯಾಕಿದು ಚರ್ಮದ ಚೀಲ ಅಂತ ಅರ್ಥ ಕೊಡ್ತದಂದ್ರ ಈಗಿನ ತರ ಮೊದಲು ಏನಪ್ಪಾ ಅಂದ್ರ ಪ್ಲಾಸ್ಟಿಕ್ ಬಳಕೆ ಆಗಿನ ಕಾಲದಲ್ಲಿ ಏನಪ್ಪಾ ಅಂದ್ರ ಇರ್ಲಿಲ್ಲ. ಅವಾಗ ಬ್ಯಾಗ್ಗಳನ್ನಂದ್ರ ಈ ಸುಟ್ಕೇಸ್ ಗಳನ್ನ ಎದರ್ಲೆ ತಯಾರು ಮಾಡ್ತಾರಪ್ಪ ಅಂದ್ರ ಚರ್ಮದ ಅಂದ್ರ ಪ್ರಾಣಿಯಿಂದ ತೆಗೆದುಕೊಂಡಂತ ಚರ್ಮದಿಂದ ಏನಪ್ಪಾ ಅಂದ್ರ ತಯಾರು ಮಾಡ್ತಿದ್ರು. ಅದ್ರ ಸಲುವಾಗಿ ಅದಕ್ಕೆ ಏನಪ್ಪಾ ಅಂದ್ರ ಈ ಹೆಸರು ಏನಪ್ಪಾ ಅಂದ್ರ ಬಂದದ. ಹಾಗಾದ್ರ ಈ ಬಜೆಟ್ ಅಂದ್ರೆ ಏನಪ್ಪಾ ಅಂದ್ರ ಮುಂದಿನ ವರ್ಷದ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚವನ್ನು ಒಳಗೊಂಡಿರುವ ಹಣಕಾಸು ಹೇಳಿಕೆಯ ಪತ್ರವನ್ನೇ ನಾವ್ ಏನಪ್ಪಾ ಅಂದ್ರ ಬಜೆಟ್ ಅಂತೀವಿ. ಅಂದ್ರ ಸರ್ಕಾರ ಮುಂದಿನ ವರ್ಷ ಯಾವ ರೀತಿ ಏನೇನ್ ಖರ್ಚು ಮಾಡ್ಬೇಕು, ಯಾವ ರೀತಿ ಯೋಜನೆ ಜಾರಿ ತಗೋಬೇಕು, ಆ ಮುಂದಿನ ವರ್ಷ ಆದಾಯವನ್ನ ಖರ್ಚು ಮಾಡುವುದಾಗಿರ್ಬೋದು ಮತ್ತು ಸಂಗ್ರಹ ಮಾಡುವುದಾಗಿರ್ಬೋದು, ಎರಡು ಅಂಶಗಳನ್ನು ಒಳಗೊಂಡಿರದೆ ನಾವ್ ಏನಪ್ಪಾ ಅಂದ್ರ ಬಜೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಜೆಟ್ ಅಂತ ಕರಿತೀವಿ. ಭಾರತದ ಹಣಕಾಸು ವರ್ಷ ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರ ಏಪ್ರಿಲ್ 1ರಿಂದ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಕೋಬೇಕು ನೀವು ಅದನ್ನ. ಪದೇ ಪದೇ ಎಕ್ಸಾಮ್ ಕೇಳ್ತಾನ. ಭಾರತದ ಹಣಕಾಸು ವರ್ಷ ಯಾವಾಗ ಪ್ರಾರಂಭ ಆಗ್ತದಪ್ಪ ಅಂದ್ರ ಏಪ್ರಿಲ್ 1ರಿಂದ ಪ್ರಾರಂಭವಾಗಿ ಮೇ 31ಕ್ಕೆ ಏನಪ್ಪಾ ಅಂದ್ರ ಕೊನೆಗೊಳ್ಳುತ್ತದ. ಏನಂತದ? ಕೊನೆಗೊಳ್ಳುತ್ತದೆ. ಈ ಭಾರತದಲ್ಲಿ ಸಂಪೂರ್ಣವಾಗಿ ಈ ಬಜೆಟ್ ಅನ್ನ ತಯಾರಿಸುವ ಅಧಿಕಾರ ಯಾರಿಗೆ ಅದಪ್ಪ ಅಂದ್ರ ಕೇಂದ್ರ ಹಣಕಾಸು ಸಚಿವಾಲಯ ಏನ್ ಮಾಡ್ತದಪ್ಪ ಅಂದ್ರ ಈ ಬಜೆಟ್ ಅನ್ನು ತಯಾರು ಮಾಡ್ತದೆ. ಏನ್ ಮಾಡ್ತದ? ಈ ಬಜೆಟ್ ಅನ್ನು ತಯಾರು ಮಾಡ್ತದೆ. ಭಾರತದಲ್ಲಿ ರೈಲ್ವೆ ಬಜೆಟ್ ಅನ್ನು ಮಂಡಿಸಿದ ಭಾರತದ ಮೊದಲ ಮಹಿಳೆ ಯಾರಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ. ಯಾವ ಬ್ಯಾನರ್ಜಿ? ಮಮತಾ ಬ್ಯಾನರ್ಜಿ ಅವ್ರು ಏನ್ ಮಾಡ್ತಾರೆ? ರೈಲ್ವೆ ಬಜೆಟ್ ಅನ್ನ ಮೊದಲ ಬಾರಿಗೆ ಮಂಡನೆ ಮಾಡಿದರು. ಮೊದಲ ಬಾರಿಗೆ ಸ್ವತಂತ್ರವಾಗಿ ಕೇಂದ್ರ ಹಣಕಾಸು ಬಜೆಟ್ ಅನ್ನು ಮಂಡಿಸಿದ ಏಕೈಕ ಮಹಿಳೆ ಯಾರಪ್ಪ ಅಂದ್ರೆ ನಿರ್ಮಲಾ ಸೀತಾರಾಮನ್. ನೋಡ್ರಿ, ಭಾರತದಲ್ಲಿ ಮೊದಲ ಬಾರಿಗೆ ಬಜೆಟ್ ಮಂಡನೆ ಮಾಡಿದವರು ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ. ಯಾವಾಗ ಬಜೆಟ್ ಮಂಡನೆ ಮಾಡ್ತಾರೆ ಅಂದ್ರೆ 1970 ಫೆಬ್ರವರಿ 28ಕ್ಕೆ ಅವ್ರು ಏನಪ್ಪ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಆದ್ರ ಸ್ವತಂತ್ರವಾಗಿ ಹಣಕಾಸು ಸಚಿವರಾಗಿ, ನೋಡ್ರಿ, ಇಂದಿರಾ ಗಾಂಧಿ ಅವ್ರು ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿಯಾಗಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಆದ್ರ ಹಣಕಾಸು ಸಚಿವರಾಗಿ ಏನಪ್ಪಾ ಅಂದ್ರ ಬಜೆಟ್ ಮಂಡನೆ ಮಾಡಿದವರು ಯಾರಪ್ಪ ಅಂದ್ರ ಮೊದಲ ಮಹಿಳೆ ಯಾರಪ್ಪ ಅಂದ್ರ ನಿರ್ಮಲಾ ಸೀತಾರಾಮ. ಯಾರು? ನಿರ್ಮಲಾ ಸೀತಾರಾಮ. ಮತ್ತಿನ್ನ ಭಾರತದಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದವರು ನಾವು ನೋಡಿದಾಗ ಮೊದಲು ಯಾರಪ್ಪ ಅಂದ್ರ ಮೊರಾರ್ಜಿ ದೇಸಾಯಿ ಅವರು ಬರ್ತಾರೆ. ಯಾರು ಬರ್ತಾರ? ಮೊರಾರ್ಜಿ ದೇಸಾಯಿ ಅವರು ಬರ್ತಾರ. ಎಷ್ಟು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದಾರಪ್ಪ ಅಂದ್ರ ಅವರು 10 ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದಾರೆ. ಇನ್ನು 2ನೇ ಸ್ಥಾನದೊಳಗೆ ಯಾರು ಬರ್ತಾರಪ್ಪ ಅಂದ್ರ ಪಿ ಚಿದಂಬರಂ ಬರ್ತಾರೆ. ಯಾರು ಬರ್ತಾರೆ? ಪಿ ಚಿದಂಬರಂ. ಇವ್ರು ಎಷ್ಟು ಬಾರಿ ಮಾಡಿದಾರಪ್ಪ ಅಂದ್ರ 9 ಬಾರಿ ಮಾಡಿದ್ದಾರೆ. ನೆಕ್ಸ್ಟ್ ಸಿ ಡಿ ದೇಶಮುಖ್ ಅಂತ ಬರ್ತಾರ. ಅವ್ರು 7 ಬಾರಿ. ನಿರ್ಮಲಾ ಸೀತಾರಾಮನ್ ಏನಪ್ಪ ಅಂದ್ರೆ 7 ಬಾರಿ. ಅಂದ್ರ ಹಣಕಾಸು ಅಂದ್ರ ಮಹಿಳೆಯರಲ್ಲಿ ಅತಿ ಹೆಚ್ಚು ಬಜೆಟ್ ಅನ್ನು ಮಂಡಿಸಿದವರು ಯಾರಪ್ಪ ಅಂದ್ರ ನಿರ್ಮಲಾ ಸೀತಾರಾಮನ್ ಬರ್ತಾರ. ಇನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಏನಪ್ಪಾ ಅಂದ್ರ 6 ಬಾರಿ ಬರ್ತಾರೆ. ಎಷ್ಟು ಬಾರಿ ಬರ್ತಾರ? 6 ಬಾರಿ ಬರ್ತಾರೆ. ಅಂದ್ರ ಭಾರತದಲ್ಲೇ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡಿಸಿದವರು ಯಾರಪ್ಪ ಅಂದ್ರೆ ಜೇಮ್ಸ್ ವಿಲ್ಸನ್ ಬರ್ತಾರೆ. ಯಾರು ಬರ್ತಾರೆ? ಭಾರತದಲ್ಲೇ ಮೊದಲ ಬಾರಿಗೆ ಈ ಬಜೆಟ್ ಅನ್ನ ಮಂಡಿಸಿದವರು ಯಾರಪ್ಪ ಅಂದ್ರ ಬ್ರಿಟಿಷ್ ವ್ಯಕ್ತಿ ಆದಂತ ಜೇಮ್ಸ್ ವಿಲ್ಸನ್ ಬರ್ತಾನ. ಆ ಬಜೆಟ್ ಅನ್ನು ಮಂಡಿಸಿದ ಭಾರತದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ R.K. ಷಣ್ಮುಗಂ ಬರ್ತಾರ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನಪಿಟ್ಕೋಬೇಕು. ಸಾಕಷ್ಟು ಬಾರಿ ಏನಪ್ಪ ಅಂದ್ರ ಪರೀಕ್ಷೆ ಕೇಳಿದ್ರು. ಭಾರತದಲ್ಲೇ
ಮೊದಲ ಬಾರಿಗೆ ಬಜೆಟ್ ಮಂಡಿದ ಭಾರತೀಯ ವ್ಯಕ್ತಿ ಯಾರಪ್ಪ ಅಂದ್ರೆ ಆರ್ ಕೆ ಷಣ್ಮುಗಮ್. ಇನ್ನು ಬ್ರಿಟಿಷ್ ವ್ಯಕ್ತಿ ಯಾರಪ್ಪ ಅಂದ್ರ ಜೇಮ್ಸ್ ವಿಲ್ಸನ್. ಯಾರು? ಜೇಮ್ಸ್ ವಿಲ್ಸನ್. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಭಾರತದ ಅಗ್ನಿಯ ಕ್ಷಿಪಣಿಯ ಪಿತಾಮಹ ಎಂದು ಯಾರು ಖ್ಯಾತಿ ಪಡೆದುಕೊಂಡಿದ್ದಾರೆ? ಭಾರತೀಯ ಅಗ್ನಿ ಕ್ಷಿಪಣಿಯ ಪಿತಾಮಹ ಎಂದು ಯಾರು ಖ್ಯಾತಿ ಪಡೆದುಕೊಂಡಿದ್ದಾರೆ ಅಂತ ಹೇಳಿದನ ಆಪ್ಷನ್ಸ್ ನೋಡ್ರೆ ರಾಮ್ ನಾರಾಯಣ್ ಅಗರ್ವಾಲ್, ಸಾರಿ ಇದು ಸಗರ್ವಾಲ್ ಆಗ್ಯದ, ಇದು ಅಗರ್ವಾಲ್ ಮಾಡ್ಕೋರಿ, ಅಗರ್ವಾಲ್. ಬಿ ಆಪ್ಷನ್ APJ ಅಬ್ದುಲ್ ಕಲಾಂ. ಸಿ ಆಪ್ಷನ್ ಟೆಸ್ಸಿ ಥಾಮಸ್. ಡಿ ಆಪ್ಷನ್ ವಿಕ್ರಮ್ ಸಾರಾಭಾಯ್. ನೋಡ್ರಿ, ಭಾರತದ ಅಗ್ನಿ ಕ್ಷಿಪಣಿಯ ಪಿತಾಮಹ ಅಂತ ಯಾರಿಗೆ ಕರಿತಾರಪ್ಪ ಅಂದ್ರ ರಾಮ್ ನಾರಾಯಣ ಅಗರ್ವಾಲ್ ಅವರಿಗೆ. ಇತ್ತೀಚೆಗೆ ಇವ್ರು ಏನಾಗಿದ್ರಪ್ಪ ಅಂದ್ರ ನಿಧಾನ ಹೊಂದಿದ್ರು ಅವರು, ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರ ಮರಣ ಹೊಂದಿದ್ರು. ಅವ್ರನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರ ರಾಮ್ ನಾರಾಯಣ್ ಸಗರ್ವಾಲ್ ಅಂತ ಏನಪ್ಪ ಅಂದ್ರ ಕರಿತೀವಿ. ಇನ್ನ ಮಿಸೈಲ್ ಮ್ಯಾನ್ ಆಫ್ ದಿ ಇಂಡಿಯಾ, ಏನು ಮಿಸೈಲ್ ಮ್ಯಾನ್ ಆಫ್ ದಿ ಇಂಡಿಯಾ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರ APJ ಅಬ್ದುಲ್ ಕಲಾಂ ಅವ್ರಿಗೆ ಏನಪ್ಪ ಅಂದ್ರ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತ ಭಾರತದ ಪ್ರಮುಖ ಜನಕರು ನೋಡಿದಾರಂದ್ರ ಈ ಕ್ಷಿಪಣಿ ಪಿತಾಮಹ ಅಂತ, ಏನು ಕ್ಷಿಪಣಿ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದ್ರೆ APJ ಅಬ್ದುಲ್ ಕಲಾಂ ಅವ್ರಿಗೆ ಕರಿತೀವಿ. ಭಾರತದ ರಾಕೆಟ್ ಮಹಿಳೆ ಅಂತ ಯಾರಿಗೆ ಕರಿತೀವಿ ಅಂದ್ರೆ ರಿತು ಕರಿದಾಲ್ ಕರಿತೀವಿ. ಯಾರಿಗೆ ಕರಿತೀವಿ? ರಿತು ಕರಿದಾಲ್. ಇನ್ನ ಭಾರತೀಯ ರಾಕೆಟ್ ಮನುಷ್ಯ ಅಂತ ಯಾರಿಗೆ ಕರಿತೇವೆ ಅಂದ್ರ K ಶಿವನ್ ಅವ್ರಿಗೆ ಕರಿತೀವಿ. ಇನ್ನ ಇಸ್ರೋ ಕೇಂದ್ರ ಕಚೇರಿ ಬಗ್ಗೆ ಅಧ್ಯಯನ ಮಾಡೋದಂದ್ರ ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರ ಬೆಂಗಳೂರು ಒಳಗದ. ಇದು ಯಾವಾಗ ಸ್ಥಾಪನೆ ಆಯ್ತಂದ್ರ 15 ಆಗಸ್ಟ್ 1969ರಲ್ಲಿ ಬೆಂಗಳೂರು ನಗರದೊಳಗೆ ಉದ್ಘಾಟನೆ ಮಾಡಿತು. ಇನ್ನ ಭಾರತದ ಅಗ್ನಿ ಪುತ್ರಿ ಅಂತ ಯಾರಿಗೆ ಕರಿತಾರಪ್ಪ ಅಂದ್ರ ಸೀನಾ ರಾಣಿ ಕರಿತಾರೆ. ಯಾರಿಗೆ ಕರಿತಾರ? ಸೀನಾ ರಾಣಿ ಅಂತ ಕರಿತಾರ. ಇನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನ 2024ರಲ್ಲಿ ಮೊದಲ ಬಾರಿಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನ ಸೆಲೆಬ್ರೇಟ್ ಮಾಡಿದ್ರು. ಎಷ್ಟನೇ ಆವೃತ್ತಿ ಅಂದ್ರ 1ನೇ ಆವೃತ್ತಿ. ನೆನಪಿಟ್ಕೋರಿ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಯಾವಾಗ ಆಚರಣೆ ಮಾಡ್ತಾರಂದ್ರ ಆಗಸ್ಟ್ 23. ಯಾಕೆ ಅನ್ನೋದು ಆಲ್ರೆಡಿ ಗೊತ್ತಿರ್ತದ ನಿಮಗ. ಹಂಗ ಏನಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಆಗ್ತದ. ಇಲ್ಲಿ ಏನಪ್ಪ ಅಂದ್ರ ಹೇಳ್ಬಿಡ್ತೀನಿ ನೋಡ್ರಿ. ಚಂದ್ರಯಾನ ಯೋಜನೆ ಯಶಸ್ವಿ ಆಯ್ತು. ಆ ಯಶಸ್ವಿ ಆದ ಸಲುವಾಗಿ ಏನಪ್ಪಾ ಅಂದ್ರ ಈ ಬಾಹ್ಯಾಕಾಶ ದಿನವನ್ನ ಏನಪ್ಪ ಅಂದ್ರ ಆಚರಣೆ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಏನಪ್ಪ ಅಂದ್ರ ಘೋಷಣೆ ಮಾಡಿದ್ರು. ನೆಕ್ಸ್ಟ್ ಭಾರತದ ಕ್ಷಿಪಣಿ ಮಹಿಳೆ ಅಂತ ಯಾರಿಗೆ ಕರಿತಾರಪ್ಪ ಅಂದ್ರ ಟೆಸ್ಸಿ ಥಾಮಸ್. ಯಾರು? ಟೆಸ್ಸಿ ಥಾಮಸ್ ಅನ್ನೋರು ಏನಪ್ಪ ಅಂದ್ರ ಕರಿತಾರ. ಇನ್ನ ಭಾರತೀಯ ಬಾಹ್ಯಾಕಾಶ ಯೋಜನೆ ಪಿತಾಮಹ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರ ವಿಕ್ರಮ್ ಸಾರಾಭಾಯಿ ಕರಿತೀವಿ. ಯಾರಿಗೆ ಕರಿತೀವಿ? ವಿಕ್ರಮ್ ಸಾರಾಭಾಯಿ ಕರಿತೀವಿ. ಇನ್ನ ಭಾರತದ ಯುದ್ಧ ಭೂಮಿಯಲ್ಲಿ ಕ್ಷಿಪಣಿ ಬಳಕೆ ಮಾಡಿದ ಮೊದಲ ರಾಜ್ಯ ಯಾರಪ್ಪ ಅಂದ್ರ ಟಿಪ್ಪು ಸುಲ್ತಾನ್. ಭಾರತದ ಯುದ್ಧ ಭೂಮಿಯಲ್ಲಿ ಈ ಕ್ಷಿಪಣಿಗಳನ್ನ ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರಪ್ಪ ಅಂದ್ರ ಟಿಪ್ಪು ಸುಲ್ತಾನ್ ಬರ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ನೀವೇನಪ್ಪ ಅಂದ್ರ ನೆನಪಿಟ್ಕೊ. ನೆಕ್ಸ್ಟ್ ನೋಡ್ರಿ, 7ನೇ ಪ್ರಶ್ನೆ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ರಿ. ಮೊಸಳೆ ಗಣಿತಿಯನ್ನು ಕೈಗೊಂಡ ಭಾರತದ ಮೊದಲ ರಾಜ್ಯ ಯಾವುದು? ಎ ಆಪ್ಷನ್ ಬಿಹಾರ್. ಬಿ ಆಪ್ಷನ್ ಒಡಿಸ್ಸಾ. ಸಿ ಆಪ್ಷನ್ ಉತ್ತರ ಪ್ರದೇಶ. ಡಿ ಆಪ್ಷನ್ ಗುಜರಾತ್. ನೋಡ್ರಿ, ಭಾರತದಲ್ಲಿ ಮೊದಲ ಬಾರಿಗೆ ಮೊಸಳೆ ಗಣಿತಿಯನ್ನು, ಅಂದ್ರೆ ನಾವು ಯಾವ ರೀತಿ ಮನುಷ್ಯರ ಜನಗಣತಿಯನ್ನು ಮಾಡ್ತೀವಲ್ಲ ಅದೇ ರೀತಿಯಾಗಿ ಮೊಸಳೆ ಗಣಿತವನ್ನು ಕೈಗೊಂಡ ಭಾರತದ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರ ಒಡಿಸ್ಸಾ. ಯಾವ್ದದ? ಒಡಿಸ್ಸಾದ. ಇನ್ನ ವಿಶ್ವ ಮೊಸಳೆ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರ ಜೂನ್ 17ಕ್ಕೆ ಆಚರಣೆ ಮಾಡ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 17ಕ್ಕೆ ಆಚರಣೆ ಮಾಡ್ತೀವಿ. ಈ ಮೊಸಳೆ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಅದ. ಭಾರತದಲ್ಲಿ ಕಂಡು ಬರುವ ಪ್ರಮುಖ ಮೊಸಳೆ ತಳಿಗಳನ್ನ ನೋಡಿದಾಗ ಮಗ್ಗಾರ್ ಮೊಸಳೆ ಅಂತ ಕಂಡು ಬರ್ತದೆ. ಯಾವ್ದು ಬರ್ತದ? ಮಗ್ಗಾರ್ ಮೊಸಳೆ ಅಂತ ಕಂಡು ಬರ್ತದ. ಇದು ಏನಪ್ಪಾ ಅಂದ್ರ ಸಿನೀರಿನಲ್ಲಿ ವಾಸ ಮಾಡುವಂತ ಮೊಸಳೆ. ಎಲ್ಲಿ ಸಿಗ್ತಾವಪ್ಪ ಅಂದ್ರ ನಮಗ ಗುಜರಾತ್ ರಾಜ್ಯದೊಳಗೆ ಸಿಗ್ತಾವ ಇವು. ಎಲ್ಲಿ ಸಿಗ್ತಾವ ಇವು? ಗುಜರಾತ್ ರಾಜ್ಯದೊಳಗೆ ಏನಪ್ಪಾ ಅಂದ್ರ ನಮಗ ಸಿಗ್ತಾವ. ನೆಕ್ಸ್ಟ್ ಗರಿಯಾಲ ಮೊಸಳೆ ಅಂತ ಬರ್ತದ. ಇದೇನಪ್ಪಾ ಅಂದ್ರ ಗಂಗಾ, ಚಂಬಲ್, ಗಿರ್ವಾನ್ ನದಿ ಹಾಗೂ ನೇಪಾಳದಲ್ಲಿ ಏನಪ್ಪಾ ಅಂದ್ರ ಈ ಮೊಸಳೆಗಳು ಏನಪ್ಪಾ ಅಂದ್ರ ವಾಸ ಮಾಡ್ತಾವ. ನೇಪಾಳದೊಳಗ ಮತ್ತು ಭಾರತದೊಳಗ ಮಾತ್ರ ಈ ಗರಿಯಾಲ ಮೊಸಳೆ ಕಂಡು ಬರ್ತದ. ಇದು ಸಹ ಏನಪ್ಪಾ ಅಂದ್ರ ಸಿನೀರಿನಲ್ಲಿ ವಾಸ ಮಾಡುವಂತ ಮೊಸಳೆ. ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರ ಉಪ್ಪು ನೀರಿನ ಮೊಸಳೆ. ಯಾವ ನೀರಿನ ಮೊಸಳೆ? ಉಪ್ಪು ನೀರಿನ ಮೊಸಳೆ ಏನಪ್ಪಾ ಅಂದ್ರ ಬರ್ತದ. ಇನ್ನ ಇಂತ ಉಪ್ಪು ನೀರಿನ ಮೊಸಳೆ ಸಂರಕ್ಷಣೆಗಾಗಿ ಬೌಲಾ ಯೋಜನೆಯನ್ನು, ಯಾವ ಯೋಜನೆ? ಬೌಲಾ ಯೋಜನೆ ಜಾರಿಗೆ ತಂದಂತ ರಾಜ್ಯ ಯಾವ್ದಪ್ಪ ಅಂದ್ರ ಒಡಿಸ್ಸಾ. ಯಾವತ್ತು ಅಂದ್ರು? ಒಡಿಸ್ಸಾ. ಇನ್ನ ಮೊಸಳೆ ಯೋಜನೆ ಜಾರಿಗೆ ಬಂದಿದ್ದೆಪ್ಪ ಅಂತಂದ್ರ 1975. ಮೊಸಳೆ ಯೋಜನೆ ಯಾವಾಗ ಜಾರಿ ಬಂತು? 1975. ಇನ್ನ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಇತರ ಯೋಜನೆಗಳು ನೋಡುವುದಾದ್ರ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಟುಕೋರಿ. ಒಂದೇದು ಕೆಂಪು ಪಾಂಡ ಯೋಜನೆ ಯಾವಾಗ ಜಾರಿ ಬಂತಂದ್ರ 1966. ಎಷ್ಟರ ಜಾರಿ ಬಂತು? 1966. ಅಂಗೋಲ್ ಯೋಜನೆ ಯಾವಾಗ ಜಾರಿ ಬಂತಂದ್ರ 1970. ಸಿಂಹ ಯೋಜನೆ ಯಾವಾಗಪ್ಪ ಅಂದ್ರ 1972.
ಹುಲಿ ಯೋಜನೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಸಾಕಷ್ಟು ಬಾರಿ ಏನಪ್ಪಾ ಅಂದ್ರೆ ನಮಗ ಕೇಳಿದಾನ. ಈ ಹುಲಿ ಯೋಜನೆ ಯಾವಾಗ ಬಂತಪ್ಪ ಅಂದ್ರ 1973. ನೆಕ್ಸ್ಟ್ ಆಮೆ ಯೋಜನೆ ಏನಪ್ಪಾ ಅಂದ್ರ 1975. ರೈನೋ ಯೋಜನೆ ಏನಪ್ಪಾ ಅಂದ್ರ 1987. ಆನೆ ಯೋಜನೆ 1992. ನೆಕ್ಸ್ಟ್ ರಣಹದ್ದು ಯೋಜನೆ ಏನಪ್ಪಾ ಅಂದ್ರ 2006. ಚಿರತೆ ಯೋಜನೆ ಏನಪ್ಪಾ ಅಂದ್ರೆ 2009. ಇವೆಲ್ಲವೂ ಏನಪ್ಪಾ ಅಂದ್ರ ಭಾರತದಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಏನಪ್ಪಾ ಅಂದ್ರ ಈ ಎಲ್ಲಾ ಯೋಜನೆಗಳು ಭಾರತ ಸರ್ಕಾರ ಏನಪ್ಪಾ ಅಂದ್ರ ಜಾರಿಗೆ ತಂದದ್ದು. ಇನ್ನ ಪ್ರಾಣಿಗೆ ಸಂಬಂಧಿಸಿದ ದಿನಾಚರಣೆಗಳನ್ನು ನೋಡುವುದಾದ್ರ ಪ್ರಾಣಿ ಕಲ್ಯಾಣ ದಿನ ಯಾವ ದಿನ? ಪ್ರಾಣಿ ಕಲ್ಯಾಣ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಅಕ್ಟೋಬರ್ 4ಕ್ಕೆ ಆಚರಣೆ ಮಾಡ್ತಾರ. ನೆಕ್ಸ್ಟ್ ಹುಲಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ? ಜುಲೈ 29. ಯಾವಾಗ? ಜುಲೈ 29. ನೆಕ್ಸ್ಟ್ ವಿಶ್ವ ಆನೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರ ಆಗಸ್ಟ್ 12. ನೆಕ್ಸ್ಟ್ ಡಾಲ್ಫಿನ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ಏಪ್ರಿಲ್ 14. ನೋಡಿ ನೆನಪಿಟ್ಕೋರಿ, ಡಾಲ್ಫಿನ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ಏಪ್ರಿಲ್ 14. ನೆಕ್ಸ್ಟ್ ಏಪ್ರಿಲ್ 14 ಇನ್ನೊಂದ್ ದಿನ ಆಚರಣೆ ಮಾಡ್ತಾರ, ನೆನಪಿಟ್ಕೋಬೇಕು, ಕ್ವಾಂಟಮ್ ದಿನ. ಯಾವ ದಿನ? ಕ್ವಾಂಟಮ್ ದಿನವನ್ನ ಏನಪ್ಪಾ ಅಂದ್ರ ಆಚರಣೆ ಮಾಡ್ತಾರ. ನೆಕ್ಸ್ಟ್ ಅಂಬೇಡ್ಕರ್ ಜಯಂತಿ ಏನಪ್ಪಾ ಅಂದ್ರ ಅದೇ ದಿನ ಏಪ್ರಿಲ್ 14ಕ್ಕೆ ಐತಿ. ನೆಕ್ಸ್ಟ್ ವಿಶ್ವ ಆಮೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಮೇ 23. ವಿಶ್ವ ಆಮೆ ದಿನ ಯಾವಾಗ? ಮೇ 23. ವಿಶ್ವ ಸಿಂಹ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಆಗಸ್ಟ್ 10. ಗುಬ್ಬಚ್ಚಿ ದಿನ ಬಹಳಷ್ಟು ಇಂಪಾರ್ಟೆಂಟ್ ನೋಡಿದ್ದು. ವಿಶ್ವ ಗುಬ್ಬಚ್ಚಿ ದಿನ ಮಾರ್ಚ್ 20. ವಿಶ್ವ ರೈನೋ ಡೇ ಯಾವಾಗ ಆಚರಣೆ ಮಾಡ್ತಾರಂದ್ರ ಸೆಪ್ಟೆಂಬರ್ 22. ನೋಡ್ರಿ ಇಲ್ಲೊಂದಿಷ್ಟು ಪಾಯಿಂಟ್ ಅದ ನೋಡ್ರಿ. ಭಾರತದ 3 ರಾಜ್ಯಗಳಲ್ಲಿ ಗರಿಯಾಲ ಮೊಸಳಿ ಮೀಸಲು ಪ್ರದೇಶಗಳನ್ನು ಸ್ಥಾಪನೆ ಮಾಡುತ್ತೆ. ಭಾರತದ ಎಷ್ಟು ರಾಜ್ಯಗಳಲ್ಲಿ ಈ ಗರಿಯಾಲ ಮೊಸಳಿ ಯೋಜನೆಗಳ ಅಂದ್ರೆ ಮೀಸಲು ಪ್ರದೇಶಗಳನ್ನ ಸ್ಥಾಪನೆ ಮಾಡಲಾಗಿದಪ್ಪ ಅಂದ್ರ 3 ರಾಜ್ಯಗಳಲ್ಲಿ ಏನಪ್ಪ ಅಂದ್ರ ಮಾಡಲಾಗಿದೆ. ಅವು 3 ರಾಜ್ಯಗಳು ಯಾವ್ಯಾವಪ್ಪ ಅಂದ್ರ ಒಂದು ಉತ್ತರ ಪ್ರದೇಶ, ಎರಡನೇದು ಮಧ್ಯಪ್ರದೇಶ, ನೆಕ್ಸ್ಟ್ ಮೂರನೇದು ಏನಪ್ಪ ಅಂದ್ರ ರಾಜಸ್ಥಾನ. ಇವು 3 ರಾಜ್ಯಗಳೇನಪ್ಪ ಅಂದ್ರ ಗರಿಯಾಲ ಮೊಸಳಿ ಮೀಸಲು ಪ್ರದೇಶಗಳನ್ನ ಏನಪ್ಪ ಅಂದ್ರ ಸರ್ಕಾರ ಏನಪ್ಪ ಅಂದ್ರ ಸ್ಥಾಪನೆ ಮಾಡಿದ. ಈ ಟ್ರಿಕ್ಸ್ ಈ 3 ಸ್ಥಳಗಳನ್ನ ಹೇಗೆ ನೆನಪಿಟ್ಕೋಬೇಕಪ್ಪ ಅಂದ್ರ ಉಮಾರನ ಮೊಸಳೆ. ಯಾವುದು? ಉಮಾರನ ಮೊಸಳೆ ಅಂತ ನೆನಪಿಟ್ಕೊಂಡ್ರಂದ್ರ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ. ಈ ಮೊಸಳೆ ಅನ್ನೋದು ಏನಪ್ಪ ಅಂದ್ರ ಮೀಸಲು ಸ್ಥಾನವನ್ನ ಗುರುತಿಸ್ತದೆ. ಈ ರೀತಿಯಾಗಿ ಏನಪ್ಪ ಅಂದ್ರೆ ನೀವು ಈ ಟ್ರಿಕ್ಸ್ ಅನ್ನು ಯೂಸ್ ಮಾಡಿ ನೀವು ಎಲ್ಲಾ ಅಂಶಗಳನ್ನ ನೆನಪಿಟ್ಕೋರಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಶ ಅದ, ಇದನ್ನ ನೀವು ಕಂಪಲ್ಸರಿ ಏನಪ್ಪ ಅಂದ್ರೆ GK ನೀವು ನೆನಪಿಟ್ಕೋರಿ. ಮೊಸಳೆ ಮತ್ತು ಮಾನವ ವಾಸ ಮಾಡುವ ವಿಶ್ವದ ಏಕೈಕ ನೈಸರ್ಗಿಕ ತಾಣ ಎಲ್ಲಿದೆಪ್ಪ ಅಂದ್ರ ಗುಜರಾತ್ ರಾಜ್ಯದ ವಡೋದರದಿಂದ. ಯಾವ ರಾಜ್ಯದೊಳಗ? ಗುಜರಾತ್ ರಾಜ್ಯದ ವಡೋದರಲ್ಲಿ ಅದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪಾದರಸ ಅಥವಾ ಮರ್ಕ್ಯೂರಿ ಸೇವನೆ ಮಾಡುವುದರಿಂದ ಈ ಕೆಳಗಿನ ಯಾವ ಕಾಯಿಲೆ ಬರುವುದು? 8ನೇ ಪ್ರಶ್ನೆ. ಆಪ್ಷನ್ ನೋಡ್ರಿ, ಎ ಆಪ್ಷನ್ ನೋಡ್ರಿ ಇಟಾಯ್. ಬಿ ಆಪ್ಷನ್ ಮೆದುಳಿನ ಉರಿಯೂತ. ಸಿ ಆಪ್ಷನ್ ವಿಲ್ಸನ್ ಕಾಯಿಲೆ. ಡಿ ಆಪ್ಷನ್ ಆರ್ಸನಿಕೋಸಿಸ್ ಅನ್ನೋದೇನಪ್ಪ ಅಂದ್ರ 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದೀವಿ ನೋಡ್ರಿ. ಈ ಪಾದರಸ ಮತ್ತು ಮರ್ಕ್ಯೂರಿ ಸೇವನೆಯಿಂದ ಏನಪ್ಪ ಅಂದ್ರ ನಮಗ್ ಯಾವ ಕಾಯಿಲೆ ಬರುತ್ತದಪ್ಪ ಅಂದ್ರ ಇಲ್ಲಿ ಆಪ್ಷನ್ಸ್ ಗಳಿಲ್ಲ. ಇದು ಯಾವ ಕಾಯಿಲೆ ಬರ್ತದಪ್ಪ ಅಂದ್ರ ಮೀನಾ ಮಾಟ ಕಾಯಿಲೆ ಬರ್ತದೆ. ಯಾವ ಕಾಯಿಲೆ ಬರ್ತದೆ? ಇದು ಮೀನಾ ಮಾಟ ಕಾಯಿಲೆ ಅಂತ ಬರ್ತದ. ಈ ಮೀನಾ ಮಾಟ ಕಾಯಿಲೆ ಎಲ್ಲಿ ಕಂಡು ಬಂತಂದ್ರ 1956 ಮೊದಲು ಬಾರಿಗೆ ಏನಾಯ್ತಪ್ಪ ಅಂದ್ರ ಜಪಾನ್ ದೇಶದಲ್ಲಿ ಕಂಡು ಬಂತು. ಯಾವ ದೇಶದಲ್ಲಿ ಕಂಡು ಬಂತಿದ್ದು? ಜಪಾನ್ ದೇಶದಲ್ಲಿ ಏನಪ್ಪ ಅಂದ್ರ ಕಂಡು ಬಂತು. ಯಾವ ದೇಶದಲ್ಲಿ? ಜಪಾನ್ ದೇಶದಲ್ಲಿ ಯಾಕೆ ಕಂಡು ಬಂತಪ್ಪ ಅಂದ್ರ ಒಂದು ಕೈಗಾರಿಕಾ ಪ್ರದೇಶ ಇತ್ತಲ್ಲಿ. ಏನಿತ್ತು? ಕೈಗಾರಿಕಾ ಪ್ರದೇಶ ಇತ್ತು. ಆ ಕೈಗಾರಿಕಾ ಪ್ರದೇಶದಿಂದ ಏನಪ್ಪ ಅಂದ್ರ ಇಲ್ಲಿ ಬಿಟ್ಟಂತ ತ್ಯಾಜ್ಯಗಳು ಏನಪ್ಪ ಅಂದ್ರ ಆ ನೀರೊಳಗೆ ಏನಪ್ಪ ಅಂದ್ರ ಬಂದು ಸೇರಿದ್ವು. ಅಲ್ಲಿರುವಂತ ಎಲ್ಲಾ ಮೀನುಗಳು ಏನಪ್ಪ ಅಂದ್ರ ಅದನ್ನ ಆ ತ್ಯಾಜ್ಯ ನೀರನ್ನ ಸೇವನೆ ಮಾಡುವುದರಿಂದ ಆ ಮೀನಿನಲ್ಲಿ ಏನಾಯ್ತಪ್ಪ ಅಂದ್ರ ಮರ್ಕ್ಯೂರಿ ಸೇವನೆ ಆಯ್ತು. ಏನಾಯ್ತು ಅಲ್ಲಿ? ಮರ್ಕ್ಯೂರಿ ಅಂದ್ರ ಅವುಗಳ ಸ್ವೀಕಾರ ಮಾಡುದು. ಅದರಲ್ಲಿ ಅವುಗಳ ಬಾಡಿ ಒಳಗೆ ಏನಾಯ್ತಂದ್ರ ಪಾದರಸ ಸಂಗ್ರಹ ಆಯ್ತು. ಆ ಮೀನುಗಳನ್ನ ಹಿಡಿದು ತಿಂದಂತ ವ್ಯಕ್ತಿಗಳಲ್ಲಿ ಯಾವ ಕಾಯಿಲೆ ಬರಾಕುಂತಪ್ಪ ಅಂದ್ರ ಮೀನಾ ಮಾಟ ಕಾಯಿಲೆ ಬರಾಕುಂತ. ಯಾವ ಕಾಯಿಲೆ ಕಂಡು ಬರಾಕುಂತ? ಮೀನಾ ಮಾಟ ಕಾಯಿಲೆ ಕಂಡು ಬರಾಕುಂತು. ನೋಡ್ರಿ, ಈ ಪ್ರಮುಖ ಕಾಯಿಲೆಗಳ ಬಗ್ಗೆ ನಾವು ನೋಡೋದಾದ್ರ ಆರ್ಸೆನಿಕ್ ಸೇವನೆ ಮಾಡೋದ್ರಿಂದ ಏನ್ ಕಂಡು ಬರ್ತದಪ್ಪ ಅಂದ್ರ ಆರ್ಸೆನಿಕೋಸಿಸ್ ಕಾಯಿಲೆ ಏನಪ್ಪ ಅಂದ್ರ ಕಂಡು ಬರ್ತದ. ನೆಕ್ಸ್ಟ್ ಕಬ್ಬಿಣದ ಕೊರತೆಯಿಂದ ಏನಪ್ಪಾ ಅಂದ್ರ ಅನೇಮಿಯಾ ಅಥವಾ ರಕ್ತಹೀನತೆ ಕಂಡು ಬರ್ತದೆ. ಇದು ವಿಶೇಷವಾಗಿ ಏನಪ್ಪಾ ಅಂದ್ರ ಮಹಿಳೆಯರಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಾಗಿ ಈ ಕಾಯಿಲೆ ಕಂಡು ಬರ್ತದ. ಇನ್ನ ನೈಟ್ರೇಟ್ ಸೇವನೆಯಿಂದ ಏನಪ್ಪಾ ಅಂದ್ರ ಬ್ಲೂ ಬೇಬಿ ಸಿಂಡ್ರಮ್. ಯಾವ ಬೇಬಿ ಸಿಂಡ್ರಮ್? ಬ್ಲೂ ಬೇಬಿ ಸಿಂಡ್ರಮ್ ಕಂಡು ಬರ್ತದ. ಇದು ಏನಪ್ಪಾ ಅಂದ್ರೆ ಶಿಶುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಈ ಕಾಯಿಲೆ ಯಾವರಲ್ಲಿ ಕಂಡು ಬರ್ತದ? ಶಿಶುಗಳಲ್ಲಿ ಹೆಚ್ಚಾಗಿ ಏನಪ್ಪಾ ಅಂದ್ರ ಕಂಡು ಬರ್ತದೆ. ನೆಕ್ಸ್ಟ್ ಕಬ್ಬಿಣ ಮತ್ತು ಮ್ಯಾಗ್ನೀಸ್ ಕೊರತೆಯಿಂದ ಏನಪ್ಪಾ ಅಂದ್ರ ಹಿಮೋಕ್ರೋಮಾಟೋಸಿಸ್
ಹಿಮಾಕ್ರೋಮಾಟೋಸಿಸ್ ಎಂಬ ಕಾಯಿಲೆ ಏನ್ ಕಂಡು ಬರ್ತದ. ಇನ್ನ ಸೀಸಿನ ಸೇವನೆಯಿಂದ ಏನಪ್ಪ ಅಂದ್ರ ಮೆದುಳು ಉರಿಯೂತ ಕಂಡು ಬರ್ತದ. ಇನ್ನ ತಾಮ್ರ ಸೇವನೆಯಿಂದ ಏನಪ್ಪ ಅಂದ್ರೆ ವಿಲ್ಸನ್ ಕಾಯಿಲೆ ಕಂಡು ಬರ್ತದೆ. ಯಾವ ಕಾಯಿಲೆ? ವಿಲ್ಸನ್ ಕಾಯಿಲೆ ಕಂಡು ಬರ್ತದೆ. ಇನ್ನ ಕ್ಯಾಡ್ಮಿಯಂ ಸೇವನೆಯಿಂದ ಏನಪ್ಪ ಅಂದ್ರ ಇಟಾಯಿ ಕಾಯಿಲೆ ಏನಪ್ಪ ಅಂದ್ರ ಕಂಡು ಬರ್ತದೆ. ಯಾವ ಕಾಯಿಲೆ ಇಟಾಯಿ ಕಂಡು ಬರ್ತದೆ. ಇನ್ನ ಪ್ರೋಟೀನ್ ಕೊರತೆಯಿಂದ ಯಾವ ಕಾಯಿಲೆಗಳ ಕಂಡು ಬರ್ತದೆ ಅಂದ್ರ ಮರಸ್ಮಸ್ ಮತ್ತು ಕ್ವಾಶಿಕೋರ್ ಅನ್ನೋದು ಏನಪ್ಪ ಅಂದ್ರೆ ಈ ಎರಡು ಕಾಯಿಲೆ ಏನಪ್ಪ ಅಂದ್ರೆ ಕಂಡು ಬರ್ತವೆ. ಬಹಳ ಇಂಪಾರ್ಟೆಂಟ್ ಇವನ್ನ ನಮಗೆ ಏನ್ ಎಕ್ಸಾಮ್ ಒಳಗೆ ಏನ್ ಕೇಳ್ತಾನಪ್ಪ ಅಂದ್ರೆ ಒಂದಿಶಿ ಬರಿ ಒಳಗೆ ಈ ರೀತಿ ಏನಪ್ಪಾ ಅಂದ್ರೆ ಕೇಳ್ತಿರ್ತಾನ. ನೀವೆಲ್ಲ ಏನ್ ಮಾಡ್ರಂದ್ರ ನೆನಪಿಟ್ಟುಕೊರಿ, ಮೋಸ್ಟ್ ಇಂಪಾರ್ಟೆಂಟ್. ಮತ್ತೇನಪ್ಪ ಅಂದ್ರೆ ಸ್ಕ್ರೀನ್ ಶಾಟ್ ಇಟ್ರ ತೆಗೀರಿ, ಇಲ್ಲಾಂದ್ರೆ ನಿಮ್ ಪುಸ್ತಕದೊಳಗೆ ಏನ್ ಮಾಡ್ರಂದ್ರ ಬರ್ಕೊಂಡ್ಬಿಡ್ರಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೆ ಏನಪ್ಪ ಅಂದ್ರ ಪ್ರಮುಖವಾದಂತ 8 ಪ್ರಶ್ನೋತ್ತರಗಳನ್ನ ನಾವು ಅಧ್ಯಯನ ಮಾಡಿದ್ವಿ. 10 ಮಾಡ್ಬೇಕಾಗಿತ್ತು. ವಿಡಿಯೋ ತುಂಬಾ ಲೆಂತ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಏನಪ್ಪ ಅಂದ್ರೆ 8 ಕ್ವಶನ್ಸ್ಗೆ ಇವತ್ತು ಕ್ಲಾಸ್ ಅನ್ನ ಏನಪ್ಪ ಅಂದ್ರೆ ಮುಗಿಸಿದೀವಿ. ಈ ನಮ್ಮ ತರಗತಿಯಿಂದ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತದ, ನಮ್ಮ ಸ್ಟಡಿ ಅಭಿವೃದ್ಧಿ ಅಂದ್ರೆ ಡೆವಲಪ್ಮೆಂಟ್ ಆಗ್ತದ, ನಾವು ಸಹ ಅಪ್ಡೇಟ್ ಆಗ್ತೀವಿ ಅನ್ನೋ ಮನೋಭಾವ ನಿಮ್ಮ ಕ್ಲಾಸ್ ನೋಡಿದ್ಮೇಲೆ ನಿಮಗೆ ಅನ್ಸಿದಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಏನ್ ಮಾಡ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಸಹ ಏನಪ್ಪಾ ಅಂದ್ರೆ ತಿಳಿಸ್ರಿ. ಈ ಮೈಂಡ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಗಳನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಬಹಳಷ್ಟು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ನೆನಪು ಉಳಿದಕ್ಕೆ ಏನಪ್ಪಾ ಅಂದ್ರೆ ಸಾಧ್ಯವಾಗ್ತದ. ಆ ದೃಷ್ಟಿಯಿಂದ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರುವಂತ ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯಗಳನ್ನ ರಿವಿಷನ್ ಮಾಡ್ಬೇಕು. ಆ ದೃಷ್ಟಿಯಿಂದ ಇವತ್ತಿನ ಈ ತರಗತಿಗಳೇನಪ್ಪ ಅಂದ್ರ ನೂತನ ಜಿಕೆ ಸಾಮಾನ್ಯ ಅಧ್ಯಯನ ನಾವು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದೀವಿ. ಇಲ್ಲಿವರೆಗೆ ಏನಪ್ಪಾ ಅಂದ್ರ ಈ ಕ್ಲಾಸ್ ಅನ್ನು ವೀಕ್ಷಣೆ ಮಾಡಿ ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಈ ತರಗತಿ ನಾನು ಮುಗಿಸುತ್ತೇನೆ. ಧನ್ಯವಾದಗಳು.